ನಿನ್ನೆ ನಾವು ಆಕಸ್ಮಿಕವಾಗಿ ಇನ್ನೊಂದು ಭಾಳ ಅದ್ಭುತ ಸಿನಿಮಾವನ್ನು ನೋಡಿದ್ವಿ, ಕೋಳಿ ಹೆಸರು. ಹಾಗಾಗಿ ಇನ್ನು ಉಳಿದ ಸಮಯವನ್ನು ಕೋಳಿ ಹೆಸರು ನಿರ್ದೇಶಕರಿಲ್ಲಿದ್ದಾರೆ, ಆ್ಯಕ್ಟ್ರಿಲ್ಲಿದ್ದಾರೆ, ಅದರ ಆರ್ಟಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡಿದವರು ನಿಮ್ಮ ಜೊತೆಗೆ ಓಡಾಡ್ತಾ ಇದ್ದಂತಹ ಹರ್ಷ ಕಾವ ಅವರು. ಸೊ ಎಲ್ಲರೂ ಆಕಸ್ಮಿಕವಾಗಿ ಒಂದು ಕಡೆಗೆ ನಿನ್ನೆ ಸೇರಿರೋದ್ರಿಂದಾಗಿ ಸರಸ್ವತಿ ಇವತ್ತು ಸೆಮಿನಾರ್ನಲ್ಲಿ ಮಾತಾಡಲಿಕ್ಕಿದ್ದಾರೆ, ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿದಾಗಿದೆ. ಹಾಗಾಗಿ ಆ ಸಿನಿಮಾವನ್ನು ನೋಡಿದ್ದೀರಿ. ತುಸು ಹೊತ್ತು ಆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಕುರಿತು, ಅದರ ಮೇಕಿಂಗ್ ಕುರಿತು ನಿರ್ದೇಶಕರ ಜೊತೆಗೆ, ನಟರ ಜೊತೆಗೆ ಮಾತಾಡೋಣ. ನಾನೀಗ ವೇದಿಕೆಗೆ ಚಂಪಾ ಶೆಟ್ಟಿ ಅವ್ರನ್ನ, ಅಕ್ಷತಾ ಅವ್ರನ್ನ ಆಮಂತ್ರಿಸ್ತಾ ಇದ್ದೇನೆ. ಪ್ಲೀಸ್. ಈ ಸಿನಿಮಾ ಮಾಡಿದ ಬಗೆ, ಅದರ ಆರಂಭಿಕ ಜರ್ನಿ, ಇವುಗಳ ಕುರಿತು ಈಗ ಚಂಪಾ ಶೆಟ್ಟಿ ತಮ್ಮ ಮಾತನ್ನು ಆರಂಭಿಸ್ತಾರೆ. ನಮಸ್ಕಾರ. ನಾನು ಇಲ್ಲಿ ನಿನ್ನೆ ನಡೆದಂಥ ಸಂವಾದದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದಷ್ಟೇ. ಸೊ ಸಡನ್ನಾಗಿ ಹೇಗೂ ಒಂದು ನಾಟಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ನಮ್ಮ ಕೋಳಿ ಹೆಸರನ್ನ ಸ್ಕ್ರೀನಿಂಗ್ ಮಾಡ್ಬೋದಾ ಅಂತ ಕೇಳಿದ ತಕ್ಷಣ ತುಂಬ ಖುಷಿಯಾಗಿ ಒಪ್ಕೊಂಡೆ. ಕಾರಣ, ನೋಡುವಂಥ ಪ್ರೇಕ್ಷಕರಿಗೆ ನಮ್ಮಂಥ ಸಿನಿಮಾ ತಲುಪಿದ್ರೆ ನಿಜವಾಗ್ಲೂ ಅದಕ್ಕಿಂತ ಸೌಭಾಗ್ಯ ಮತ್ತೊಂದಿಲ್ಲ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಮೊನ್ನೆಯಿಂದ ನಾನು ಗಮನಿಸ್ತಾ ಇದ್ದೆ, ನಾಟಕಗಳನ್ನು ನೀವು ಸ್ವೀಕರಿಸ್ತಾ ಇರೋ ರೀತಿ, ಇಲ್ಲಿ ನಡೀತಾ ಇರೋಂಥ ವಿಚಾರ ಸಂಕಿರಣಗಳನ್ನ ನಾನು ಗಮನಿಸ್ತಾ ಬಂದಾಗ ಇಂತಹ ಒಂದು ಸಹೃದಯ ಆಡಿಯನ್ಸ್ಗೆ ನಮ್ಮ ಸಿನಿಮಾ ತೋರಿಸೋದಕ್ಕಿಂತ ದೊಡ್ಡ ಸೌಭಾಗ್ಯ ಏನು ಅಂತ ಅನ್ನಿಸ್ತು. ಹಾಗಾಗಿ ತಕ್ಷಣ ಒಪ್ಕೊಂಡೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಪಾದ್ ಭಟ್ ಸರು, ಪ್ರಕಾಶ್ ಸರ್ ಮತ್ತು ನಿರ್ದಿಗಂತಕ್ಕೆ ನಮ್ಮ ಇಡೀ ತಂಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದು ಕೋಳಿ ಹೆಸರು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ನೀವೆಲ್ಲರೂ ಯಾರು ನೋಡಿದ್ದೀರಾ ನನಗೆ ಗೊತ್ತಿಲ್ಲ, ಅಮ್ಮಚ್ಚಿ ಎಂಬ ನೆನಪು ಅಂತ ಹೇಳಿ, ರಾಜ್ ಬಿ ಶೆಟ್ಟಿ ಅವರ 2nd ಸಿನಿಮಾ ಅದು. ಡಾಕ್ಟರ್ ವೈದೇಹಿಯವರ 3 ಕಥೆಗಳನ್ನು ಆಧರಿಸಿ ಮೊದಲು ರಂಗರೂಪ ಮಾಡಿದ್ದೆ, ಅದನ್ನು ಮತ್ತೆ ಸಿನಿಮಾಕ್ಕೆ ಅಳವಡಿಸಿ ಸಿನಿಮಾ ಮಾಡಿದಂಥದ್ದು. ಅದು ಈಗಲೂ ಕೂಡ ಅಮೆಝಾನ್ ಪ್ರೈಮ್ನಲ್ಲಿದೆ, ಯಾರು ನೋಡೋದಾದರೆ ನೋಡಬಹುದು, ಅಮ್ಮಚ್ಚಿ ಎಂಬ ನೆನಪು ಅಂತ. ಸೊ ಆ ಅಮ್ಮಚ್ಚಿ ಎಂಬ ನೆನಪು ಬಹಳ ಸಿಕ್ಕಾಪಟ್ಟೆ ಸಕ್ಸಸ್ ಕೊಟ್ಟಿತ್ತು ನನಗೆ. ಎಲ್ಲರೂ ಆಡಿಯನ್ಸ್ ತುಂಬ ಇಷ್ಟಪಟ್ಟಿದ್ರು, ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಂಡಂಥ ಸಿನಿಮಾ ಅದು. ಅದಾದ ನಂತರ ಮೊದಲನೇ ಸಿನಿಮಾ ಮಾಡುವಾಗ ನಮ್ಗೆ ಯಾವ ರೀತಿ ಅಳುಕಿರೋದಿಲ್ಲ, ಭಯ ಇರೋದಿಲ್ಲ, ಬರೀ ಮಾಡಬೇಕು ಅನ್ನೋ ಖುಷಿ ಇರುತ್ತೆ, ಉತ್ಸಾಹ ಇರುತ್ತೆ, ಮಾಡಿಬಿಡ್ತೀವಿ. 2ನೇ ಸಿನಿಮಾ ಅಂತ ಬಂದಾಗ ಅಳುಕು ಶುರುವಾಗುತ್ತೆ. ಅದು ಮೊದಲನೇದು ಯಾವುದೇ ಅಷ್ಟೇ, ಮೊದಲನೇ ಪ್ರಾಡಕ್ಟ್ ಯಶಸ್ಸು ಕಂಡ ತಕ್ಷಣ 2ನೇ ಕೃತಿ ಮಾಡುವಾಗ ತುಂಬ ಭಯ ಇರುತ್ತೆ, ಆತಂಕ ಇರುತ್ತೆ. ಸೊ ಆ ಆತಂಕ, ಭಯ ಇದ್ದ ಹಾಗೇ ಅದ್ರ ಜೊತೆಯಲ್ಲಿ ಆ್ಯಕ್ಚುಲಿ ಅಮ್ಮಚ್ಚಿಗಿಂತ ಮೊದಲಾಗಬೇಕಾದಂಥ ಸಿನಿಮಾ ಇದು ಕೋಳಿ ಹೆಸರು. ಯಾಕೆಂದರೆ 30 ವರ್ಷಗಳ ಹಿಂದೆ ಇದು ಕಥಾ ಚಿಕ್ಕಣ್ಣ ಅವರ ಹುಚ್ಚಿರಿಯ ಹೆಸರಿನ ಪ್ರಸಂಗ ಅನ್ನುವಂಥ ಒಂದು ಸಣ್ಣ ಕತೆ, ಬರೀ 3 ಪೇಜಿನ ಕಥೆಯನ್ನು ಆಧರಿಸಿದಂಥ ಸಿನಿಮಾ ಇದು. ಅದು ಮೊದಲು 30 ವರ್ಷಕ್ಕೆ ಹಿಂದೆ ನಾಟಕ ಆಗಿತ್ತು. ಆ ನಾಟಕದಲ್ಲಿ ನಾನು ಕೂಡ ಹುಚ್ಚಿರಿ ಪಾತ್ರವನ್ನು ಮಾಡಿ ಆಗ ನಾನು ಕೂಡ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ನ ತಗೊಂಡಿದ್ದೆ. ಆ ದಿನಗಳಿಂದ 30 ವರ್ಷಗಳಿಂದ ಆ ಹುಚ್ಚಿರಿ ಪಾತ್ರ ನನ್ನನ್ನು ಕಾಡ್ತಾನೆ ಇತ್ತು. ನನ್ನ ಮನಸ್ಸಲ್ಲಿ ತುಂಬ ಯಾವಾಗಲೂ ಆವಾಗವಾಗ ನೆನಪಾಗ್ತಿದ್ಲು, ತುಂಬ ಕಾಡ್ತಾ ಇತ್ತು ಆ ಪಾತ್ರ. ಸೊ ಫಸ್ಟ್ ಅದನ್ನೇ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಷ್ಟೇ ಅಕ್ಕು ನಾಟಕ ಮಾಡಿದ್ರಿಂದ ಸಿನಿಮಾ ಮಾಡಬೇಕು ಅಂದ ತಕ್ಷಣ ಅಕ್ಕು ಫಸ್ಟಿಗೆ ಬಂದುಬಿಟ್ಲು. ಆ ನಂತರದಲ್ಲಿ 2nd ಸಿನಿಮಾ ಅಂತ ಹೇಳುವಾಗ ನಾನು ಬೇರೆ ಥಾಟೇ ಮಾಡಲಿಲ್ಲ, ಈ ಸಿನಿಮಾನ ಕೈಗೆತ್ಕೊಂಡೆ. ಒಂದು ಹೇಳಬೇಕಾದೇನೆಂದರೆ, ನಿನ್ನೆ ಚರ್ಚೆ ಆಗ್ತಾಯಿತ್ತು, ತುಂಬ ಒಳ್ಳೊಳ್ಳೆ ಚರ್ಚೆಗಳಾಯಿತು ನಿನ್ನೆ ನಿರ್ದೇಶಕರ ಜೊತೆ, ನೀವು ಕೇಳಿಸ್ಕೊಳ್ತಾ ಇದ್ರಿ. ಅಲ್ಲಿ ಆ್ಯಕ್ಚುಲಿ ಈ ಚರ್ಚೆನ ನಾನು ಹೇಳಬೇಕಾಗಿತ್ತು, ಬಟ್ ಸಮಯದ ಅಭಾವ ಇದ್ದಿದ್ದರಿಂದ ಹೇಳಲಿಲ್ಲ. ನನಗೆ 2ನೇ ಸಿನಿಮಾ ಮಾಡೋ ಹೊತ್ತಿಗೆ ಒಂದು ದೊಡ್ಡ ಕಲಿಕೆ ಆಗಿತ್ತು ನನ್ನಲ್ಲಿ. ಏನಂತ ಹೇಳಿದರೆ, ಇವತ್ತಿನ ಕಾಲಮಾನದಲ್ಲಿ ಕನ್ನಡ ಸಿನಿಮಾದ ಪರಿಸ್ಥಿತಿನ ನೀವೆಲ್ಲರೂ ನಿನ್ನೆ ಸುಮಾರಷ್ಟು ಕೇಳಿದಿರಿ. ಇಂಥ ಸಮಯದಲ್ಲಿ ನಮಗೆ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದರೆ, ನಾವು ಸ್ಕ್ರಿಪ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದೇ ನಮ್ಮ ಮುಂದಿರುವಂಥ ದೊಡ್ಡ ಸವಾಲು. ಅಂದರೆ ಇಡೀ ನಾವು ಚಿತ್ರರಂಗವನ್ನು ನೋಡ್ತಾ ಹೋದರೆ ನಾವು 3 ರೀತಿಯಲ್ಲಿ ವಿಭಾಗ ಮಾಡ್ಬೋದು ನನ್ನ ಮಟ್ಟಿಗೆ. ಅದು ನಾನೇ ಮಾಡ್ಕೊಂಡಂಥದ್ದು. ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಅದು ಮನರಂಜನೆಗಾಗಿ ಇರುತ್ತೆ, ಅದಷ್ಟೇ ಉದ್ದೇಶ, ಬೇರೆ ಏನೂ ಇರಲ್ಲ, ಹಣ ಮತ್ತು ಮನರಂಜನೆ. ಮತ್ತೊಂದು ಕಲಾತ್ಮಕವಾಗಿ, ನಾನು ನಿನ್ನೆ ಹೇಳಿದಾಗೆ ಸಿನಿಮಾ ಇಂಡಸ್ಟ್ರಿ ಅಂತ ನೋಡಿದೆ, ಒಂದು ಸಿನಿಮಾವನ್ನು ಮಾಧ್ಯಮವನ್ನಾಗಿ ನೋಡಿದಾಗ ಅದನ್ನು ಕಲಾತ್ಮಕವಾಗಿ ಮಾಡುವಂಥ, ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಸದಭಿರುಚಿಯ ಚಿತ್ರವನ್ನು ಮಾಡಿ ಆ ಮಾಧ್ಯಮವನ್ನು ಒಂದು ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ಳುವಂಥ ಸಿನಿಮಾಗಳು ಕಲಾತ್ಮಕ ಸಿನಿಮಾಗಳು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಾಸರಹಳ್ಳಿ ಅಂತ ಆ ಸ್ಕೂಲಲ್ಲಿ ಬರುವಂಥ ಸಿನಿಮಾ ಅಂತ ಹೇಳ್ಬೋದು. ಆದರೆ ಇದೆರಡಕ್ಕೂ ನಡುವೆ ಒಂದು ಸಿನಿಮಾ ಇರ್ತದೆ, ಅದನ್ನು ನಾವು ಬ್ರಿಡ್ಜ್ ಸಿನಿಮಾ ಅಂತ ಕರಿಬಹುದು. ಬಹುಶಃ ನೀವು ಪ್ರಕಾಶ್ ಸರ್ ಅವ್ರದ್ದು ನಾಗಮಂಡಲ ನೋಡಿರ್ಬೋದು. ಅದನ್ನು ನೀವು ಕಮರ್ಷಿಯಲ್ ಅಂತ ಕರಿತೀರಾ, ಇಲ್ಲ ಆರ್ಟ್ ಅಂತ ಕರಿತೀರಾ?
ಹಾಗೆ ಕಣಗಾಲ್ ಸಿನಿಮಾಗಳು ಬರ್ತಿತ್ತಲ್ಲ, ಕತೆ ಆಧಾರಿತ ಸಿನಿಮಾಗಳವು. ಆ ಕತೆ ಆಧಾರಿತ ಸಿನಿಮಾನ ಕಾಸರವಳ್ಳಿ ಥರ ಕಲಾತ್ಮಕವೂ ಮಾಡ್ಬೋದು, ಆದರೆ ಪುಟ್ಟಣ್ಣ ಕಣಗಾಲ್ ಮಾಡಿದ ಹಾಗೆ ಅದನ್ನು ಸೆಮಿ ಕಮರ್ಷಿಯಲ್ ಅಂದರೆ ಬ್ರಿಡ್ಜ್ ಸಿನಿಮಾ ಕೂಡ ಮಾಡ್ಬೋದು. ಈ ಕಲಿಕೆ ನನ್ನಲ್ಲಿ ಆಯಿತು. ಅಮ್ಮಚ್ಚಿ ಸಿನಿಮಾ ಆದ ನಂತರ ಈ ಕಲಿಕೆ ನನಗೆ ಬಂದಾಗ ನಾನು ಆಯ್ಕೆ ಮಾಡಿಕೊಂಡಿದ್ದು ಈ ಹುಚ್ಚೀರಿಯ ಕಥೆಯನ್ನು. ಖಂಡಿತ ಇದು ನಾನು ಕಮರ್ಷಿಯಲ್ಗೆ ಮಾಡಬೇಕು ಅನ್ನೋ ನನ್ನ ಆಸಕ್ತಿ ಇರಲಿಲ್ಲ. ಹಾಗಾಗಿ ಬ್ರಿಡ್ಜ್ ಸಿನಿಮಾ ಮಾಡೋದಕ್ಕಿಂತ, ಯಾಕಂದರೆ ಬ್ರಿಡ್ಜ್ ಸಿನಿಮಾ ಮಾಡಿದ್ರೆ ನಾವು ಏನಾಗ್ತೀವಿ, ಇಲ್ಲಿಯೂ ಸಲ್ಲ ಅಲ್ಲಿಯೂ ಸಲ್ಲ ಆಗಿ ಮಧ್ಯ ನಿಂತು ಬಿಡ್ತೀವಿ. ಸೊ ಈ ಸಬ್ಜೆಕ್ಟು ಕಲಾತ್ಮಕ ಸಿನಿಮಾಗೆ ಹೇಳಿ ಮಾಡಿಸಿದಂಥ ಕತೆ, ಒಂದು ರಾತ್ರಿ ನಡೆಯುವಂಥ ಕತೆ. ಮತ್ತು ಅಷ್ಟೊತ್ತಿಗಾಗಲೇ ಸುಮಾರು ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಸೊ ಈ ಕತೆ ಅಂಥ ಫೆಸ್ಟಿವಲ್ಗೆ ಹೇಳಿ ಮಾಡಿಸಿದ್ದು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಆ ರೀತಿ ಅತ್ಯಂತ ಕಲಾತ್ಮಕವಾಗೇ ಟ್ರೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನಾನು. ಹಾಗಾಗಿ ರೂಪುಗೊಂಡಂಥ ಸಿನಿಮಾ ಇದು. ಸೊ ಅಮ್ಮಚ್ಚಿಗೂ ಇದಕ್ಕೂ ಬಹಳಷ್ಟು ಮೇಕಿಂಗ್ನಲ್ಲಿ ವ್ಯತ್ಯಾಸ ಇದೆ, ನೀವು ಎರಡೂ ನೋಡಿದ್ರೆ ಗಮನಿಸ್ಬೋದು. ಹಾಗೆ ಆದಂಥ ಸಿನಿಮಾ. ಹುಚ್ಚೀರಿ ಪಾತ್ರ ನಾನು ಮಾಡ್ತೀನಿ ಅಂದ್ಕೊಂಡಾಗಲೇ ನನಗೆ ಅಕ್ಷತಾ ಪರಿಚಯ ಇರಲಿಲ್ಲ. ಹೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ತುಂಬ ಒಳ್ಳೆ ನಟಿ ಅಂತ, ನಾನು ಗಮನಿಸಿರಲಿಲ್ಲ. ಆದರೆ ನಾನೇನು ಬಿಗ್ ಬಾಸ್ ರೆಗ್ಯುಲರ್ ನೋಡೋಳಲ್ಲ, ಬಟ್ ಯಾರೋ ನಮ್ಮ ಅತ್ತೆ ಮಾವ ನೋಡುವಾಗಲೋ ಎಲ್ಲೋ ಹೋದಾಗ ಬಿಗ್ ಬಾಸಲ್ಲಿ ಯಾವತ್ತೋ ನೋಡಿ ಕೆಲವೊಂದು ಕಾರ್ಯಕ್ರಮ ಕೆಲವೊಂದು ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇದು ಕಾರಣ ಅನಿಸುತ್ತೆ. ಬಿಗ್ ಬಾಸ್ ಅವಳಿಗೆ ಹೇಗಾಯಿತೋ ನೋಡೋರಿಗೆ ಹೇಗಾಯಿತೋ ಗೊತ್ತಿಲ್ಲ, ಆದರೆ ನನಗೆ ಅದರಿಂದ ಅಕ್ಷತಾ ಸಿಕ್ಕಿದ್ಲು. ಅಲ್ಲಿ ಯಾವುದೋ ಒಂದು ಪಾತ್ರ ಮಾಡಿದ್ಲು, ಆ್ಯಕ್ಟ್ ಮಾಡಿದ್ಲು, ನಟಿಯಾಗಿ ಮಾಡಿದ್ಲು, ಎಂಥ ಒಳ್ಳೆ ಕಲಾವಿದೆ ಇದ್ದಾಳೆ ಇವಳಲ್ಲಿ ಅಂತ ಅನಿಸಿತ್ತು. ಆ ಕ್ಷಣ ನಾನು ಡಿಸೈಡ್ ಮಾಡಿದ್ದೆ, ನಾನು ಹುಚ್ಚೀರಿ ಮಾಡಿದರೆ, ಕೋಳಿ ಹೆಸರು ಸಿನಿಮಾ ಮಾಡಿದರೆ ಅದರಲ್ಲಿ ಆ ಹುಚ್ಚೀರಿ ಪಾತ್ರ ಅಕ್ಷತಾನೇ ಮಾಡಬೇಕು ಅಂತ. ಹಾಗಾಗಿ ಅಕ್ಷತಾ ನಮ್ಮ ಜೊತೆ ಸೇರಿಕೊಂಡ್ಲು. ಈ ನೋಡಿದ ಹಾಗೆ ಇಡೀ ತಂಡ ಕೂಡ ಮುಕ್ಕಾಲು ಭಾಗ ನಾನು ಆರ್ಟಿಸ್ಟ್ ಇರೋದಲ್ಲಿ, ಯಾರು ಕಲಾವಿದರಲ್ಲ. ಮತ್ತು ಇದ್ದರೂ ಕೂಡ ಕೆಲವು ಕಲಾವಿದರು ಅಲ್ಲಿಯ ಲೋಕಲ್, ಅಂದರೆ ಚಾಮರಾಜನಗರ, ಟಿ ನರಸೀಪುರ, ಮೈಸೂರಿನ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ನಾಟಕಗಳನ್ನ ಮಾಡ್ತಿರುವಂಥ ಕಲಾವಿದರು ನಾವು ಆಡಿಷನಲ್ಲಿ ಸಿಕ್ಕಿದಂಥದ್ದು. ನೀವು ಕೇಳೋಕ್ಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ, ಇದೆಲ್ಲ ಶೂಟ್ ಆಗಿದ್ದು ಟಿ ನರಸೀಪುರ ಮತ್ತು ಇದು ಯಾವುದು ಹೆಗ್ಗೂರು, ಬನ್ನೂರು ಹೆಗ್ಗೂರು, ಈ ಸುತ್ತಮುತ್ತಲಿನ ಭಾಗದಲ್ಲಿ ಶೂಟಿಂಗ್ ಆದದ್ದು. ಇದಿಷ್ಟು ನನ್ನ ಬೇಸಿಕ್ಸ್. ಏನಾರೋ ಪ್ರಶ್ನೆಗಳಿದ್ರೆ. ಒಂದು ಸಣ್ಣ ಕತೆ. ನಾನು ಆ್ಯಕ್ಚುಲಿ ಉಮಾಶಂಕರ ಸ್ವಾಮಿದು ಸಾಲದ ಮಗುನೂ ಹಂಗೇನೆ, 1 ಪೇಜ್ 1.5 ಪೇಜ್ ಕತೆ ಅದು. ಇದು ನಾನು ಕೇಳಿದ್ದೆ, ಕತೆ ಬಗ್ಗೆ ಕೇಳಿದ್ದೆ. ನಾಟಕ ಅಂತ ನಾನು ನೋಡೋಕ್ಕಾಗಿರಲಿಲ್ಲ ಆ ಕಾಲಕ್ಕೆ. ಬಟ್ ತುಂಬ ಒಳ್ಳೆ ಸ್ಟ್ರಕ್ಚರ್ ಇದು, ತುಂಬ ಒಳ್ಳೆ ಚೆನ್ನಾಗಿ ಕಟ್ಟಿದ್ದೀರ ಆ್ಯಕ್ಚುಲಿ. ಆಮೇಲೆ ಹೆಣದಿದ್ದು ಅಷ್ಟೇ, ಒಳ್ಳೆ ಜಡೆ ಥರ ಹೆಣದಿದ್ದೀರ, ಯಾವುದು ಬಿಟ್ಕೊಟ್ಟಿಲ್ಲ. ಟೈಟ್ ಸ್ಕ್ರೀನ್ ಪ್ಲೇ, ಶಾರ್ಟ್ ಕಂಪೋಸಿಷನ್ಸು ಎಲ್ಲ ತುಂಬಾ ನೀಟಾಗಿದೆ. ಸ್ವಲ್ಪ ಒಂಚೂರು ವಿಜೃಂಭಣೆ ಅನಿಸುತ್ತೆ, ಯಾಕಂದರೆ ಕೆಲವು ದೃಶ್ಯಗಳು ಮಾತ್ರ ಸಬ್ಜೆಕ್ಟ್ಗಿನ ಆಚೆ ತುಂಬ ಸುಂದರವಾಗಿ ಕಾಣುತ್ತೆ. ಮಾರ್ನಿಂಗ್ ಶಾಟ್ಸು ತಗೊಂಡಿದ್ದೀರ, ಭತ್ತದ ಗದ್ದೆ ಮತ್ತು ಕಬ್ಬಿನ ಜಾಗದಲ್ಲಿ ಬರೋದು, ಅಥವಾ ಬೆಳಗಿನ ಮಿಸ್ಟು, ಆ ಥರದ್ದೆಲ್ಲ ತುಂಬ ರಂಜನೀಯವಾಗಿತ್ತು, ಪ್ಲೆಸೆಂಟಾಗಿತ್ತು. ಓಕೆ ಫೈನ್, ಯಾಕೆ ವಿಲೇಜ್ ಯಾಕೆ ಆಗಿರಬಾರ್ದು ಅಂತ. ಆಮೇಲೆ ಟಿ ನರಸೀಪುರ ಇರೋದೇ ಹಾಗೆ. ನಾವು ಅನ್ಕೋತೀವಿ ಚಾಮರಾಜನಗರ ಭಾಳ ಬರಡು ಅಂತ ಏನಿಲ್ಲ, ಚೆನ್ನಾಗೇ ಇದೆ, ತುಂಬ ಚೆನ್ನಾಗಿದೆ ಚಾಮರಾಜನಗರ. ಈ ಕ್ಯಾರೆಕ್ಟರ್ನ ಅತ್ಯಂತ ಕಡ್ದಿದ್ದಿದೆಯಲ್ಲ, ಆಕೆ ಹೇಳ್ದೇನೆ ಆಕೆಯ ಕ್ಯಾರೆಕ್ಟರ್ನ ಪೂರ್ತಿ ಹೊರಗಡೆಯಿಂದ ಕಟ್ತೀರ ನೀವು, ಪೂರ್ತಿ ಹೊರಗಡೆ ಕಟ್ಟಿದ್ದೀರ ನೀವು. ಆಕೆ ಆ್ಯಕ್ಟ್ಗಳಲ್ಲಿ ಅವಳು ಎಷ್ಟು ಗಟ್ಟಿಯಾಗಿ ಕಾಣಕ್ಕೆ ಸ್ಟಾರ್ಟ್ ಆಗ್ತಾಳಲ್ಲ, ಕೊನೆಯದು ನಮಗೆ ನಿಜವಾಗ್ಲೂ ಸರ್ಪ್ರೈಸ್ ಅನ್ಸಲ್ಲ. ಅವಳು ಗೊತ್ತಿತ್ತು ನನಗೆ ಅವಳು ಸ್ವತಂತ್ರವಾಗಿ ಹೋಗ್ತಾಳೆ ಅಂತ. ಅದು ಕಡ್ದಿದೆ, ಅದು ಕಡ್ದಿದ್ದೀರಲ್ಲ, ಆ ಬಗೆ ಹೇಗೆ ಅಂತ, ಅದನ್ನು ಸ್ಟ್ರಕ್ಚರ್ ಹೆಂಗೆ ಮಾಡಿದ್ರಿ ನೀವು ಅಂತ. ಮತ್ತು ನಿಮಗೆ ಡೈರೆಕ್ಟ್ರು ಏನು ಬ್ರೀಫ್ ಮಾಡಿದ್ರು ಅಂತ. ಈ ಥರ ಕ್ಯಾರೆಕ್ಟ್ರ್ ನಿಮ್ಮಲ್ಲಿ ಬರಬೇಕಾದ್ರೆ ನಿಮ್ಮ ಬ್ರೀಫಿಂಗ್ ಹೆಂಗಿತ್ತು? ಕತೆ ಓದ್ಕೊಂಡಿದ್ರಾ, ನಾಟಕ ನೋಡಿದ್ರಾ, ಏನು ಚರ್ಚೆ ಆಯಿತು? ಹೌ ಯು ಗಾಟ್ ಬ್ರೀಫ್ಡ್? ಪಾತ್ರದ ಗಟ್ಟಿತನದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಆ ಪಾತ್ರವನ್ನು ಕಟ್ಟಿಕೊಟ್ಟಂಥ ಬಗ್ಗೆ. ಇದು ನಿಮ್ಗೆ ಯಾರಿಗೆ ಅದು ನಾನು ಹೇಳೋ ಮಾತು ಗರ್ವ ಅನ್ನಿಸ್ಬೋದು, ಅಹಂಕಾರ ಅನ್ನಿಸ್ಬೋದು ಗೊತ್ತಿಲ್ಲ, ಆದರೆ ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಒಂದು ಹೆಣ್ಣಿನ ಪಾತ್ರವನ್ನು ಹೆಣ್ಣು ಕಟ್ಕೊಟ್ಟಾಗ ಮಾತ್ರ ಈ ಗಟ್ಟಿತನ ಬರಲಿಕ್ಕೆ ಸಾಧ್ಯ ಅಂತ ನಾನು ರಾಜಾರೋಷವಾಗಿ ಹೇಳ್ಕೊತೀನಿ. ಯಾಕೆಂದರೆ ಒಬ್ಬರು ಪುರುಷ ನಿರ್ದೇಶಕರು ಅದನ್ನು ಕಟ್ಕೊಡುವಾಗಲೂ, ನಾನು ಹೆಣ್ಣಾಗಿ ನಾನು ಕಟ್ಕೊಡುವಾಗಲೂ ಪ್ರತಿಯೊಂದು ಹುಚ್ಚೀರಿ ಏನಿದ್ದಾಳೆ ಅವಳ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಚಲನವಲನ, ಅವಳ ಪ್ರತಿಯೊಂದು ಮಾತನ್ನು ನಾನು ಅನುಭವಿಸ್ತಾ ಇದ್ದೆ.
ಸ್ಕ್ರಿಪ್ಟ್ ಮಾಡೋವಾಗಲೂ ಕೂಡ ನಾನು ಅದನ್ನು ಅನುಭವಿಸ್ತಾ ನಾನು ಯಾವುದೇ ಸಿನಿಮಾ ಮಾಡುವಾಗಲಿ ಅಥವಾ ನಾಟಕ ಮಾಡುವಾಗಲಿ ಕಟ್ಕೊಡುವಾಗ ಇಡೀ ಪಾತ್ರಗಳೇ ನಾನು ಆಗ್ತಾ ಇರ್ತೀನಿ. ಹಾಗಾಗಿ ಆ ಹುಚ್ಚೀರಿಯ ಪಾತ್ರವನ್ನು ನಾನು ಅನುಭವಿಸ್ತಾ ಕಟ್ಕೊಟ್ಟಿದ್ದು ಪ್ರತಿಯೊಂದು ಕ್ಷಣವೂ ಇಲ್ಲ ಹೀಗಾದರೆ ಹೇಗೆ ಅಂತ ಅನುಭವಿಸ್ತಾ ನನಗೇನು ಅನ್ನಿಸ್ತೋ ಅದನ್ನು ಮಾಡಿದ್ದಷ್ಟೇ. ಹಾಗಾಗಿ ಆ ಪಾತ್ರ ಬಹುಶಃ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ. ಇವರೇ ಹೇಳಿದ್ರು, ಅಂದರೆ ನಿರ್ದೇಶಕರಾಗಿ ನಾನು ಅನುಭವಿಸ್ತೀನಿ ಪ್ರತಿಯೊಂದು ಸೀನ್ ಕೂಡ, ಡೈಲಾಗ್ ಕೂಡ ಅಂತ. ಇವ್ರು ಏನು ಅನುಭವಿಸ್ತಿದ್ದಾರೆ ಅನ್ನೋದನ್ನು ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾಯಿದ್ದೆ ಯಾವಾಗಲೂ. ಪ್ರತಿ ಕ್ಷಣವೂ ಸೆಟ್ಟಲ್ಲಿ ಆಗ್ಬೋದು, ಸೆಟ್ಟಿಂದ ಆಚೆ ಆಗ್ಬೋದು, ಅದಕ್ಕಿಂತ ಪ್ರೋಸೆಸ್ಸಲ್ಲಿ ಆಗ್ಬೋದು. ಇವ್ರು ಏನು ಯಾವ ಥರ ಹುಚ್ಚೇರಿನ ಬಯಸ್ತಾ ಇದ್ದಾರೆ, ಇವ್ರ ತಳಮಳಗಳೇನು, ಇವ್ರು ಹೆಂಗೆ ಅನುಭವಿಸ್ತಿದ್ದಾರೆ ಅನ್ನೋದು ನಾನು ಹಿಡಿಯೋಕ್ಕೆ ಟ್ರೈ ಮಾಡ್ತಿದ್ದೆ. ಅದನ್ನು ಹೆಂಗೆ ಹಿಡಿದೆ ಅಂತ ಕೇಳಿಬಿಡಿ, ಅದು ಬೇರೆ ಥರದ ಚರ್ಚೆ ಆಗಿಬಿಡುತ್ತೆ. ಅದನ್ನು ನಾನು ಇವ್ರನ್ನ ಅರ್ಥ ಮಾಡಿಕೊಂಡು ಅದನ್ನು ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ದು. ಅದಕ್ಕೂ ಮೊದಲು ಇವರು ನನಗೆ ಬಂದು ಈ ಥರ ಹುಚ್ಚೀರಿ ಪಾತ್ರ ಅಂದಾಗ ನಾನು ಅದನ್ನು ಒಂದು ಶಾರ್ಟ್ ಫಿಲಿಮಲ್ಲಿ ನೋಡಿದೆ, ತುಂಬ ಹಿಂದೆ ಓದಿದ ಕತೆ. ಇನ್ನೂ ಒಂದು ಸಲ ಓದಿದೆ. ಇವ್ರು ಬಂದು ನಾನು ನೋಡಿ ಹೇಳಿ ಎಲ್ಲ ಹೋದ್ಮೇಲೆ ನಾನು ಸ್ವಲ್ಪ ಬೇರೆ ಥರ, ನಾನು ಓದಿದಾಗ ನನಗೆ ಆ ಹುಚ್ಚೇರಿ ಪಾತ್ರ ಈ ಸೀರಿಯಲಲ್ಲಿ ಬರುತ್ತಲ್ಲ, ಹೆಣ್ಮಕ್ಳು ಅಳೋ ಥರ ಗೋಳಾಡೋ ಪಾತ್ರ ಹಾಗೆ ಅನ್ನಿಸ್ತಿತ್ತು. ನನ್ನ ಕಣ್ಮುಂದೆ ಹಂಗೆ ಕಾಣಿಸ್ತಿತ್ತು. ಒಂದು ಸ್ವಲ್ಪ ಹಂಗೆ ನೋವಲ್ಲೇ ಮಾಡೋದಕ್ಕಿಂತ ನಾನು ನಮ್ಮೂರಲ್ಲಿ ನಾನು ಬೇಸೇನು ಅಲ್ಲೇ ಉಳೆ, ನಾನು ಪಾಂಡವಪುರದ ಲೋಕಲ್. ಅಲ್ಲಿ ನಾನು ನೋಡ್ತಾ ಇರ್ತೀನಲ್ಲ, ಜನಗಳು ಎಲ್ಲರೂ ದುಃಖನ ಅಯ್ಯೋ ಅಂತ ಸೀರಿಯಲಲ್ಲಿ ಬರೋ ಥರನೇ ಹೇಳೋಲ್ಲ. ಅವ್ರದ್ದೊಂದು ಫನ್ನಿ ಜೆಕ್ಸ್ಚರ್ ಇರುತ್ತೆ, ಆ್ಯಕ್ಚುಲಿ ಅವ್ರದ್ದೊಂದು ನೇಚರ್ ಇರುತ್ತೆ. ಆ ಥರ ಏನಾದರೂ ಮಾಡೋಣ ಅಂತ ಅನಿಸ್ತು. ಅದನ್ನು ಮೇಡಮ್ ಹತ್ರ ಹೇಳ್ಕೊಂಡೆ. ಮೇಡಮ್ ನಮ್ಮ ಸ್ಟುಡಿಯೋದಲ್ಲೇ ರಿಹರ್ಸಲ್ ಮಾಡ್ತಿದ್ವಿ. ಆವಾಗ ನಾನು ಬಾಣಂತಿ, ನನ್ನ ಟೀಮ್ ಜೊತೆ ಹೋಗಿ ರಿಹರ್ಸಲ್ ಮಾಡೋಕ್ಕಾಗಿರಲಿಲ್ಲ. ಇವ್ರು ಸ್ಟುಡಿಯೋಗೆ ಬಂದಿದ್ದರು. ಆಗ 1-2-3 ಹುಚ್ಚೇರಿನ ನಾವು ಫ್ಲೋರಲ್ಲಿ ನಾನು ತೋರಿಸ್ದೆ, ಸೀರೆ ಹಾಕ್ಕೊಂಡು. ಸೊ ಈ ಥರ ಮಾಡೋಣ, ಹಿಂಗೆ ಮಾಡೋಣ ಅಂತ. ಅದರಲ್ಲಿ ಇವ್ರಿಗೆ ಅಂದರೆ ಇವರು ಇಲ್ಲ ಹಿಂಗೆ ನೋಡು ಹಂಗೆ ನೋಡು, ಇವರು ಸ್ವಲ್ಪ ಅದನ್ನೆಲ್ಲ ಗೈಡ್ ಮಾಡ್ತಾಯಿದ್ರು. ಒಂದು ಹುಚ್ಚೇರಿ ಇವ್ರಿಗೆ ಇದು ಚೆನ್ನಾಗಿದೆ, ಇದನ್ನು ನೀನು ಸಿನಿಮಾ ಥ್ರೂ ಕ್ಯಾರಿ ಮಾಡ್ತೀಯಾ ಅಂತ ಅಂದರು. ತಕ್ಷಣಕ್ಕೆ ಹ್ಞೂ ಅನ್ನೋದು ಕಷ್ಟ ಇತ್ತು. ಆದರೆ ಯಾಕೆಂದರೆ ಅದು ಈ ಥರ ನಿಜವಾಗ್ಲೂ ಹೇಳಬೇಕು, ಅದು ನಿಮ್ಗೆ ನೋಡೋಕ್ಕೆ ಈಸಿ ಅಂತ ಅನಿಸಿರ್ಬೋದು. ಅದ್ರ ಈಸಿ ಅನ್ಸೋದನ್ನು ಮಾಡೋದೇ ಕಷ್ಟ. ಸೊ ಅದಕ್ಕೇ ಇದೇ ಓಕೆ ಅಂದರೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ ಇದನ್ನೇ ನೀವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಡೈರೆಕ್ಟ್ರು ನನಗೂ ಒಂದು ಕ್ಯಾರೆಕ್ಟ್ರ್ ಸಿಕ್ತಲ್ಲ, ಅದನ್ನು ನಾನು ಪ್ರತಿ ಸೀನ್ಗೂ ಎಮೋಷನ್ಸ್ಗೂ ಅದನ್ನು ಆ ಜರ್ನಿನ ತೊಗೊಂಡು ಹೋಗೋದನ್ನು ನಾನು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನೂ ಫೀಲು ಎಕ್ಸ್ಪ್ರೆಷನ್ಸ್ ಎಲ್ಲ ನನಗೆ ಕ್ಯಾಮ್ರಾ ಆನ್ ಸೆಟ್ಟಲ್ಲೇ ಅದು ನಾನು ಬೇರೆ ಥರದ ಮೆಥಡಲ್ಲಿ ಮಾಡ್ಕೊಳ್ಳೋದು. ಬಟ್ ಒಂದು ಕ್ಯಾರೆಕ್ಟ್ರ್ ಹೋಗ್ದು ಒಂದು ಕಲ್ಚರ್ ನನ್ನ ಬಾಡಿಗೆ ಬರಬೇಕಾಗಿತ್ತು. ಥಿಂಕಿಂಗ್ ಆ ಕ್ಯಾರೆಕ್ಟ್ರ್ ಬಗ್ಗೆ ಯೋಚನೆ ಮಾಡೋ ರೀತಿ ನನಗೆ ಯಾವ ಕ್ರಮ ಅನ್ನೋದು ನನಗೆ ಗೊತ್ತಾಗಬೇಕಾಗಿತ್ತು. ಅವತ್ತು ನಮಗೆ ಹಂಗೆ ಸಿಕ್ಕಿದ್ದು. ಇಬ್ಬರೂ ಸೇರ್ಕೊಂಡು ಆ ಕ್ಯಾರೆಕ್ಟ್ರನ್ನ ನಾವು ಸೃಷ್ಟಿ ಮಾಡಿದ್ದು. ಮೇಡಮ್ ನಮಸ್ತೆ, ನಾನು ವಿಜಯ್ ಕುಮಾರ್ ಅಂತೇಳಿ ಬಳ್ಳಾರಿಯಿಂದ. ನಿಮ್ಮ ಕೋಳಿ ಹೆಸರು ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್. ಮೇಡಮ್ ಅದು ಫಸ್ಟ್ ಏನು ನಾಟಕ ನಡೀತಾ ಇರ್ತದೆ, ಅಲ್ಲಿ ನೀವು ಕುಂತಿರ್ತೀರ, ಫ್ರೇಮ್ ನಿಮ್ಗೆ ಇಟ್ಟಿರ್ತಾರೆ, ನೀವು ಫೋಕಸ್ ಆಗಿ ನೀವೇ ಕಾಣ್ತಿರ್ತೀರ. ಹೇಳ್ತಾ ಇದ್ದೀನಿ ನಮ್ಮ ದೋಸ್ತಿಗೆ, ಅವ್ರ ಅಕ್ಷತಾ ಮೇಡಮ್ ಅವರು ಅಂತ, ಅಲ್ಲಿ ಸುಮ್ಮನೆ ಇರಲಿ ಮಾರ, ಅವ್ರು ನೋಡಿ ಹೆಂಗದಾರ, ಅಲ್ಲಿ ನೋಡಿ ಹೆಂಗೆ ಅಲ್ಲಿ ಅವರ ಮೇಡಮ್ ಅಂತ ಹೇಳಿದ್ರು ನಂಬಕ್ಕಾಗ್ತಾಯಿಲ್ಲ ಮೇಡಮ್. ಆ ಸೀರೆಯಲ್ಲಿ ಒಂಚೂರು ಸರ್ ಹೇಳ್ದಂಗೆ ಒಂಚೂರು ದಪ್ಪ ಕಾಣ್ತಾ ಇದ್ರಿ, ಆ ಮೇಕಪ್ ಆಗಲಿ. ಆಮೇಲೆ ಅವ್ರು ಇನ್ನೊಬ್ರು ಸರ್ ನಿಮ್ಮ ಹಿಂದೆ ಬರ್ತಿರ್ತಾರೆ, ಅದು ಕೋಳಿ ಅದು ಹೆಸ್ರು ತೊಗೊಂಡು ಹೋಗ್ತಾ ಇರ್ತೀರ, ನೀವು ಧೈರ್ಯವಾಗಿದ್ದೀರಾ. ಬಟ್ ನಮಗಿಲ್ಲಿ ಏನೋ ಟೆನ್ಷನ್, ಏನಾಗ್ತದೋ. ಕಿದ್ವಾಯ್ ಹಾಸ್ಪಿಟಲಲ್ಲಿ ನಮ್ಮ ಅಪ್ಪಂದು ಕ್ಯಾನ್ಸರ್ ಆಪ್ರೇಷನ್ ಆಯಿತು, ಆಗುವಷ್ಟು ನಾನು ಟೆನ್ಷನ್ ಆಗಿರಲಿಲ್ಲ. ಅಷ್ಟು ಟೆನ್ಷನ್, ಏನಾಗ್ತದೋ ಅಷ್ಟು ಟೆನ್ಷನಲ್ಲಿದ್ದೆ ಮೇಡಮ್. ಚೆನ್ನಾಗಿತ್ತು ನಿಮ್ಮ ಆ್ಯಕ್ಟಿಂಗ್. ಥ್ಯಾಂಕ್ ಯು. ಅದೇ ನೀವು ಒಂದು ಸಿನಿಮಾ ಜೊತೆ ಆಡಿಯನ್ಸ್ ಜರ್ನಿ ಮಾಡಿಬಿಟ್ರೆ ಅದೇ ಸಿನಿಮಾ ಸಕ್ಸಸ್ ಅಲ್ಲ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಆ ರೀತಿ ಟೆನ್ಷನ್ ಆಗೋದು ಸಹಜ. ಆದರೆ ಒಂದು ಹುಡುಗ ಆಗಿ ನಿಮಗೆ ಟೆನ್ಷನ್ ಆಯಿತು ಅಂದ್ರಲ್ಲ, ಸೊ ಅದು ಸಿನಿಮಾದ ಸಕ್ಸಸ್ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಮಸ್ತೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಟೀಮ್. ಆ್ಯಂಡ್ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದರೆ, 2 ಲೇಡೀಸ್ ಸಿಟ್ಟಿಂಗ್ ಆನ್ ದ ಚೇರ್ ಆ್ಯಂಡ್ ಒಬ್ಬರು ಡೈರೆಕ್ಟ್ರು, ಒಬ್ಬರು ಮೇನ್ ಆ್ಯಕ್ಟ್ರು. ಇಟ್ಸ್ ಸಚ್ ಅ ಪ್ರೌಡ್ ಮೂಮೆಂಟ್. ಮತ್ತು ಎಷ್ಟು ಸೆನ್ಸಿಟಿವ್ ಆಗಿದೆ ಮೂವಿ ಅಂತ ಹೇಳೋಕ್ಕೆ. ಬಹುಶಃ ಯಾರು ಮೇಲ್ ಡೈರೆಕ್ಟ್ರು ಮಾಡಿದರೆ ಇದು ಸಾಧ್ಯ ಆಗ್ತಿರ್ಲಿಲ್ವೇನೋ. ಖಂಡಿತ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಒಂದು ವೈಲೆಂಟ್ ಸೀನ್ ತರೋದು, ಒಂದು ಹೆಂಗಸಿಗೆ ಅನ್ಯಾಯ ಆಗಿದೆ ಅಂತ ಹೇಳೋದು ಭಾಳ ಸುಲಭ. ಮತ್ತು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋ ಥರ ಫುಲ್ ಜನ್ರೇಷನ್ ಟು ಜನ್ರೇಷನ್ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಬಟ್ ಏನು ಇಲ್ಲದೇ ಬರೀ ನಮ್ಮ ಭಯ ನಮ್ಮನ್ನು ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳೋಕ್ಕೆ ಇವ್ರು ಹೇಳಿದ್ರಲ್ಲ, ಹಾಗೆ
ಒಂದು ಸೀನಲ್ಲಂತೂ ನೀನು ಎಲ್ಲೂ ಹೊರಗಡೆ ಬರಬೇಡ ಅಂತ ಮಗುಗೆ ಹೇಳ್ಬಿಟ್ಟು ಆಕೆ ಹೋಗ್ತಾಳೆ ಅಂದಾಗ ಅವರ ಚಿಕ್ಕಿ ಹುಡ್ಕೊಂಬರ್ತಾಳೆ, ಅವಳು ಹುಡ್ಕೊಂಡು ಬಂದು ಆ ಹುಡುಗ ಅವನ ಹೆಸರು ನಂಗೆ ಮರ್ತೋಯ್ತು, ಅವನನ್ನು ಎಬ್ಸಿ ಇಲ್ಲೇನಾರು ಬಂದ್ಲಾ ಅಂತ ಗುಟ್ಟಾಗಿ ಕೇಳ್ತಾಳೆ. ಅಲ್ಲಿವರೆಗೂ ನಮ್ಗೆ ಡೌಟ್ ಇರುತ್ತೆ, ಮಗುಗೆ ಹೇಳ್ದೆ ಇವಳೇನ ದಂಧೆಗೆ ಹಿಂಗೆ ಮಾಡ್ಕೊಂಡು ಹೆಂಗೋ ಪಾಪ ಜೀವನ ಮಾಡ್ತಿದ್ದಾಳ ಅಂತ. ಕತೆ ರಿವೀಲ್ ಮಗು ಕಾಣೆ ಆಗಿದೆ ಅಂತ ಒಂದು ಸುಳ್ಳು ಹೇಳಕ್ಕೆ ಅವಳು ಇಷ್ಟು ಮಾಡ್ತಾಳೆ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಅಂದರೆ ಎಷ್ಟು ಕರಪ್ಟ್ ನಾವು ಆಗಿದ್ದೀವಿ ಅಂತ. ಅಂದರೆ ಒಪ್ಕೊಂಡ್ಬಿಡ್ತೀವಿ ಕಡೆಗೆ ಇದನ್ನು ಮಾಡಿ ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಹಿಂಗಾಗಿದೆ ಸಿಸ್ಟಮ್ಮು, ಮೋಸ್ಟ್ಲಿ ಹಿಂಗೆ ಇರಬೇಕು. ಅಥವಾ ಅವ್ನು ಸತ್ತೇ ಸತ್ತೋದ್ಮೇಲೆ ಏನು ಮಾಡೋದು, ಅಥವಾ ಗಂಡಂಗೆ ನೆಕ್ಸ್ಟ್ ಹೋದಾಗ ಅವನ್ನೂ ಸಾಯಿಸ್ಬಿಡ್ತಾಳೆ. ಅಂದರೆ ಎಷ್ಟು ನಮಗೆ ಅಸಹಾಯಕತೆ ಇದೆ ಅಂತ ಹೇಳೋಕ್ಕೆ ನಮ್ಮ ಯೋಚನೆಗಳಲ್ಲಿ. ಹಿಂಗಾಗ್ಬಿಡುತ್ತೆ, ಅದು ಹಿಂಗಾಗುತ್ತೆ. ಫೈನಲಿ ಏನೂ ಆಗಲ್ಲ, ಆರಾಮಾಗಿ ಎದ್ದು ಹೋಗ್ತಾಳೋಳು ಲಾಸ್ಟಿಗೆ. ಸರಿ ಬೇಡ ಬಿಡು, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ. ಅಷ್ಟು ದೊಡ್ಡ ಜಗತ್ತು ನಮಗೊಂದು ಆಲ್ಟರ್ನೇಟ್ ಇದೆ ಅಂತ ಮೂವಿ ಹೇಳುತ್ತಲ್ಲ ಲಾಸ್ಟಿಗೆ, ಅದು ಅಲ್ಲಿವರೆಗೂ ಕ್ಯಾರಿ ಮಾಡಿದ್ದ ದುಃಖ ಭಯ ಎಲ್ಲನೂ ಸೈಡ್ಗೆ ಇಟ್ಬಿಡುತ್ತೆ ಮೂವಿ. ಸೊ ಇಡೀ ಆ ಸರ್ಚ್, ಆ ಅಮ್ಮ ಹುಡ್ಕೊಂಡು, ಆ ಚಿಕ್ಕಿ ಹುಡ್ಕೊಂಡು ಅವಳನ್ನ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಬರುವಾಗಲೂ ಸತ್ತೋಗಿರ್ತಾಳೇನೋ ಏನೋ ಎಲ್ಲ ನೆಗೆಟಿವ್ ಥಾಟ್ಸ್ನ ಬ್ರೇಕ್ ಮಾಡಿ ಲಾಸ್ಟಿಗೆ ಒಂದು ಬ್ಯಾಗ್ ಹಾಕೊಂಡು, ಆ ಹುಡುಗಿ ಸ್ಕೂಲ್ ಬ್ಯಾಗ್ ಹಾಕೊಂಡು ಬಟ್ಟೆ ಕಟ್ಕೊಂಡು ಹೋಗೋದಿದೆಯಲ್ಲ, ಇಟ್ಸ್ ಸಚ್ ಅ ಪಾಸಿಟಿವ್ ವೈಬ್. ಆ್ಯಂಡ್ ಎಲ್ಲ ಸ್ಟೀರಿಯೋ ಟೈಪ್ನ ಹೊಡೆದಾಕ್ಬಿಡುತ್ತೆ ಆ ಸೈಲೆನ್ಸ್ ಮತ್ತು ಆ ಪಾಸಿಟಿವ್ನೆಸ್. ಸೊ ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ವಂಡರ್ಫುಲ್ ಮೂಮೆಂಟ್ ಆಫ್ ದ ಹೋಲ್ ಮೂವಿ. ಸೊ ಐ ಡೋಂಟ್ ಹ್ಯಾವ್ ಎನಿ ಕ್ವೆಶನ್ಸ್. ಎಷ್ಟು ಪ್ರಶ್ನೆಗಳಿದೆಯೋ ಎಲ್ಲವೂ ಅಲ್ಲೇ ನಮಗೆ ಸೀನ್ ಟು ಸೀನ್ ಸಿಕ್ಬಿಡುತ್ತೆ. ಆಮೇಲೆ ಆ ಪ್ರಶ್ನೆ ಎಷ್ಟು ಕ್ಯಾರಿ ಆಗುತ್ತೆ ಅಂದರೆ, ನಾನು ಯಾಕೆ ಮತ್ತೆ ತಪ್ಪಾಗಿ ಯೋಚನೆ ಮಾಡಿದೆ, ನಾನು ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೋದೆ, ಇಷ್ಟು ಸುಲಭ ಇದೆಯಲ್ಲ ಜಗತ್ತು ಅಂತ. ಅಷ್ಟು ಪಾಸಿಟಿವ್ನೆಸ್ ಕೊಟ್ಟಿದೆ ಮೂವಿ. ನೋಡೋಕ್ಕೆ ಮಾತ್ರ ನಾವು ಪೋಸ್ಟರ್ಸ್ ನೋಡುವಾಗ, ನಾನು ಅದೇ ಅಕ್ಷತ ಅವ್ರಿಗೆ ಹೇಳ್ತಿದ್ದೆ, ಪೋಸ್ಟರ್ಸ್ ನೋಡುವಾಗ ಯಾವುದೋ ವೈಲೆಂಟ್ ಮೂವಿ ಇರಬೇಕು, ನೆಟ್ಫ್ಲಿಕ್ಸಲ್ಲಿ ಯಾವುದೋ ವೈಲೆನ್ಸ್ ಅಥವಾ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋವಂಥ ಯಾವುದೋ ವೆಬ್ ಸೀರೀಸ್ ಇರಬೇಕು, ಥ್ರಿಲ್ಲರ್ ಇರಬೇಕು, ಆ ಥರದ್ದೇನೋ ಅಂತ ನಾವು ಮೂವಿ ನಾನು ನೋಡೋಕ್ಕೆ ಹೋಗಿರಲಿಲ್ಲ. ಬಟ್ ಐ ಥಿಂಕ್ ಐ ವಿಲ್ ಪ್ರಮೋಟ್ ಟು ದ ಮ್ಯಾಕ್ಸಿಮಮ್. ಇದನ್ನು ಸ್ಕೂಲು ಕಾಲೇಜ್ಗಳಲ್ಲಿ ತೋರಿಸಿದ್ರೆ ಇನ್ನೂ ಪಾಸಿಟಿವ್ ಆಗಿ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ಜಸ್ಟ್ ವಾಂಟೆಡ್ ಟು ಅಕ್ನಾಲೇಜ್ ಸಚ್ ಅ ವಂಡರ್ಫುಲ್ ಟೀಮ್ ಆ್ಯಂಡ್ ಸಚ್ ಅ ವಂಡರ್ಫುಲ್ ವರ್ಕ್. ಥ್ಯಾಂಕ್ ಯು ಸೊ ಮಚ್. ಮೇಡಮ್ ನಮಸ್ತೆ. ನಿನ್ನೆ ಮೊದಲಿಗೆ ನಾವು ಫೋಟೋ ಸಿನಿಮಾ ನೋಡಿದ್ವಿ, ಅದಾದಮೇಲೆ ಸಿನಿಮಾದವರೆಲ್ಲ ಬಂದು ಮಾತಾಡ್ತಾ ಇದ್ರಿ. ನಮಗದು ಹೆಂಗೆ ಅನಿಸ್ತೈತೆ ಅಂದರೆ, ನಾವು ಏನೋ ಒಂದು ಗುಂಗಲ್ ನೋಡ್ತಾ ಇದ್ದೆ. ನಾನು ಫೋಟೋ ಸಿನಿಮಾ ನೋಡ್ಬಿಟ್ಟು ಅದೇ ಬೇರೆ ಥರದ ಗುಂಗಲ್ ನೋಡ್ತಾ ಇದ್ದೆ. ಒಂಥರ ನಮಗೆ ಈ ನಾನೆಲ್ಲೋ PUಲಿ ಟ್ರಿಗ್ನೋಮೆಟ್ರಿ ಕ್ಲಾಸ್ ನೋಡ್ದಂಗೆ ಆಗ್ತಾಯಿತ್ತು. ಅರ್ಥ ಆಗ್ತಿಲ್ಲ ನಮಗೇನು, ಹಾಗೆ ಇಂಟ್ರೆಸ್ಟಿಂಗ್ ಆಗೂ ಇದೆ. ಅದಾದಮೇಲೆ ನಿಮ್ಮ ಸಿನಿಮಾ ಕೋಳಿ ಹೆಸರು ಸಿನಿಮಾ ಬೇರೆ ಥರದೇ ಒಂದು ಎಕ್ಸ್ಪೀರಿಯೆನ್ಸ್ ಕೊಡ್ತು, ವಿಜುವಲಿ ಆಗಲಿ. ನಂದು ಏನಂದರೆ ಕ್ಲೈಮ್ಯಾಕ್ಸ್ ನನಗೆ ಅಷ್ಟು ಸ್ಯಾಟಿಸ್ಫೈಡ್ ಅನಿಸಿಲ್ಲ. ಮೀನ್ಸ್ ಅಕ್ಕ, ನಿಮಗೆ ಆ್ಯಸ್ ಎ ಆ್ಯಕ್ಟ್ರೆಸ್ ಆಗಿ ಏನು ಅನಿಸ್ತು ಅವನ್ನ ಗಂಡ ಬಂದಂಗೆ ಇದನ್ನು ಒದ್ದಾಗ? ನಿಮ್ಗೇನು ಮಾಡ್ಬೇಕು ಅನಿಸಿಲ್ವಾ ಅವರಿಗೆ? ಆ್ಯಕ್ಟ್ರಾಗೋ ಕ್ಯಾರೆಕ್ಟ್ರಾಗೋ? ಕ್ಯಾರೆಕ್ಟರಾಗಿ. ಅಲ್ಲಿ ನನಗೇನು ಅನ್ನಿಸ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇದು ಡೈರೆಕ್ಟ್ರ್ ವಿಷನ್. ನಾನು ಪಕ್ಕಾ ಡೈರೆಕ್ಟ್ರು ಆ್ಯಕ್ಟ್ರು, ಅದರಲ್ಲಿ ನನಗೂ ಒಪ್ಪಿಗೆ ಆದರೆ ಅದು ಸಂತೋಷದಿಂದ ಆಗುತ್ತೆ ಸಿನಿಮಾ. ಅಂದರೆ ಅದೇನೇ ಆ್ಯಕ್ಟ್ ಆದರೂ ಚೆನ್ನಾಗಾಗುತ್ತೆ. ಇವರು ಕ್ಲೈಮ್ಯಾಕ್ಸ್ ಮಾಡೋಕ್ಕೆ ನಾವು ತುಂಬ ದಿನ ನಮ್ದು ಲಾಸ್ಟ್ ಶೂಟಿಂಗೇ ಕ್ಲೈಮ್ಯಾಕ್ಸು. ಇವರು ಹೇಳಿದ್ದು ಎಲ್ಲಂದ್ರೆ ಸಿನಿಮಾ ಅಂದರೆ ಯಾವ್ಯಾವ ದಿನವೂ ಇರುತ್ತೆ. ನಮ್ಮ ಕೊನೆ ಸಿನಿಮಾ ಮುಗ್ದಿದ್ದೆ ಕ್ಲೈಮ್ಯಾಕ್ಸ್ ಶೂಟಿಂಗಲ್ಲೇ. ಇವರು ಕ್ಲೈಮ್ಯಾಕ್ಸಲ್ಲೇ ಇಟ್ಕೊಳ್ಳೋಣ ಅನ್ನೋದು ಇವ್ರಿಗಿತ್ತು. ನಾವು ಪ್ರತಿದಿನ ಕ್ಲೈಮ್ಯಾಕ್ಸ್ ಬಗ್ಗೆ ಇವ್ರು ಎಷ್ಟು ತಲೆ ಕೆಡಿಸ್ಕೊಂಡಿದ್ರು, ಎಷ್ಟು ಯೋಚನೆ ಮಾಡ್ತಿದ್ರು, ಅದು ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಗೊತ್ತಿದೆ. ಅಂದರೆ ಕಂಪೋಸಿಷನ್ನು, ಆ ಮನೆ ಒಳಗಡೆ ಮತ್ತು ಇವೆಲ್ಲ ಯೋಚನೆ ಮಾಡುವಾಗ ನಾನು ಹೇಳಿಲ್ವ, ನಾನು ಡೈರೆಕ್ಟ್ರನ್ನ ಫಾಲೋ ಬರೀ ಅವ್ರು ಹೇಳಿದ ಇನ್ಸ್ಟ್ರಕ್ಷನಲ್ಲಿ ಅವ್ರ ಮನಸ್ಸಲ್ಲಿ ಏನು ನಡೀತಿದೆ, ಅವ್ರು ಏನೇ ಹೇಳಬೇಕು ಅಂತ ಹೊರಟಿದ್ದಾರೆ, ಇದನ್ನು ನಾನು ನನಗೆ ಗೊತ್ತಿಲ್ಲದೆ ಕಳ್ಳಿ ಹಂಗೆ ಕದೀತೀನಿ ಅದನ್ನು ಅವ್ರ ಮನಸ್ಸನ್ನ. ಆ ಟೈಮಲ್ಲಿ ಕ್ಲೈಮ್ಯಾಕ್ಸು ಇವರು ಹಿಂಗೆ ಮಾಡೋಣ, ಹಿಂಗಾಗುತ್ತೆ ಅಂತ ಹೇಳಿದಾಗ ನನಗೂ ವಾವ್ ಅನ್ನಿಸ್ತು. ಅದರ್ವೈಸ್ ಇವ್ರು ಯೋಚನೆ ಮಾಡ್ತಿದ್ರಲ್ಲ, ನನಗೂ ಹಂಗೆ ಒದ್ಬಿಟ್ಟು ಹಂಗೆ ಕಪಾಳಕ್ಕೆ ಹೊಡೆದು ಊದ್ಬಿಟ್ಟು ಸರಿಯಾದ ಜಾಗಕ್ಕೆ ಅವ್ನಿಗೆ ಓದಂಗೆ ಇವ್ನಿಗೂ ಓದ್ಬಿಟ್ಟು ಹೋಗ್ತಾ ಇರೋದು, ಈ ಥರ ಹಿಂಗೆ ಅನಿಸೋದನ್ನ ಬ್ರೇಕ್ ಮಾಡಿದ್ದಿದ್ದೆಲ್ಲ. ಅವಾಗ ನನಗೂ ಅದೇ ಹೆಂಗೆ ಯೋಚನೆ ಮಾಡ್ತಿರ್ತೀವಿ ನಾವು ಸ್ವಲ್ಪ ಈ ಥರ ಹಿಂಗೆ ಮಾಡೋಣ ಅಂದರೆ ಅದೇ ದೊಡ್ಡ ರೆವಲ್ಯೂಷನ್. ಹಂಗೆ ನೋಡೋದಿದ್ರೆ ಹೊಡೆಯೋದು ಈಸಿ, ಹೊಡೆಯೋದು ರೆವಲ್ಯೂಷನ್ನೇ ಅಲ್ಲ. ಹೊಡೆದ್ರೆ ಸುಧಾರಿಸ್ಕೊಂಡು ಎದೋಡ್ಬಿಡ್ತಾರೆ. ಇದು ಮಾಡಿದ್ದಿದೆಯಲ್ಲ, ಅವ್ರು ಸುಧಾರಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಅಕ್ಕ. ಅಂದರೆ ಇವನು ಹೇಳಿದ್ನಲ್ಲ, ನಂಬಿಲ್ಲ ನಾನು ಅಂತ ಕೊನೆ ತನಕನೂ. ನೀವು ಅಂತ ಗೊತ್ತಾಗಿಲ್ಲ ಅಂದರೆ ಇವನು ಹೇಳ್ತಾ ಇದ್ದ ನನಗೆ ಅವರೇ ಅಂತ. ನನಗಲ್ಲಿ ಟೈಟಲ್ಸಲ್ಲಿ ನಿಮ್ಮ ನೇಮ್ ಕೊಟ್ಟರು ನನಗೆ ನಂಬೋಕ್ಕಾಗಿಲ್ಲ ಲಾಸ್ಟ್ ತನಕ, ಅಷ್ಟು ಚೆನ್ನಾಗಿ ಮಾಡಿದ್ರಿ. ಹಾಂ
ಥ್ಯಾಂಕ್ ಯು. ಕೋಳಿ ಹೆಸರು ಸಿನಿಮಾದ ಗೌಡ್ತಿ ಕೋಳಿ ಹೆಸರು ಕೊಡ್ತಾರಲ್ಲ ಅವರು ಈಗ ನಮ್ಮ ಒಟ್ಟಿಗೆ ಬಂದಿದ್ದಾರೆ. ಸರಸ್ವತಿ ದಯಮಾಡಿ ವೇದಿಕೆಗೆ ಬರಬೇಕು, ನೀವು ಕೂಡ ಬನ್ನಿ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಾನು ಈ ಸಣ್ಣ ಪಾತ್ರ ಅಂತ ಕೇಳಿದ ಕೂಡಲೇ ಚಂಪಾ ನೀ ಕರಿತಿದ್ಯಾ ನಾನು ಬರ್ತೀನಿ ಅಷ್ಟಂತ ಏನು ಸೆಕೆಂಡ್ ಥಾಟ್ ಇಲ್ಲದೆ ಬಂದು ಆ ಪಾತ್ರ ಮಾಡಿದ್ರು. ಅವ್ರು ಮಾಡಿದ್ದಕ್ಕೆ ಆ ಪಾತ್ರದ ಬ್ಯೂಟಿ ಅಷ್ಟಿತ್ತು. ಬನ್ನಿ ಸರಸ್ವತಿ. ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಜನ ನಿಮ್ಮ ಹಾಗೆ ಕೆಲವರಿಗೆ ಒಪ್ಪಿಗೆ ಇದೆ, ಕೆಲವರಿಗೆ ಒಪ್ಪಿಗೆ ಇಲ್ಲ. ಕೆಲವರು ಹೊಡೆದ್ಬಿಡ್ಬೇಕಿತ್ತು, ಹೊಡೆದಾಕ್ಬೇಕಿತ್ತು, ಸಾಯಿಸ್ಬೇಕಿತ್ತು ಇವೆಲ್ಲ ಹೇಳ್ತಾರೆ. ನನ್ನ ಪ್ರಕಾರ ಇದೆಯಲ್ಲ, ನೀವು ಗಮನಿಸಿದ್ರೆ ನನಗೆ ಗೊತ್ತಿಲ್ಲ, ಕೊನೆ 15 ನಿಮಿಷಗಳ ಕಾಲನೇ ಸಿನಿಮಾದಲ್ಲಿ 20 ನಿಮಿಷಗಳ ಕಾಲ ಹುಚ್ಚರಿಗೆ ಡೈಲಾಗ್ ಇಲ್ಲ. ಲಾಸ್ಟ್ 20 ನಿಮಿಷ ಮಾತಾಡಲ್ಲ ಅವಳು. ಎಲ್ಲದಕ್ಕೂ ಒಂದು ಬಸ್ಟ್ ಪಾಯಿಂಟ್ ಅಂತ ಇರುತ್ತೆ, ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ. ಯಾವುದೇ ಮನುಷ್ಯ, ಹೆಣ್ಣಾಗಲಿ ಯಾರೇ ಆಗಲಿ, ನೋವು ಹತಾಶೆಗಳನ್ನ ಯಾವುದನ್ನು ಒಂದು ಲೆವೆಲ್ ತನಕ ಮಾತ್ರ ತಡಿಲಿಕ್ಕೆ ಸಾಧ್ಯ, ಅದಾದಮೇಲೆ ತಡಿಲಿಕ್ಕೆ ಆಗಲ್ಲ. ಅದು ಬರ್ಸ್ಟ್ ಆದಾಗ ಬೇರೆ 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 ರೀತಿ ಮಾರ್ಪಾಡುಗಳನ್ನ ಹೊಂದ್ಕೊಳ್ಳುತ್ತೆ ಆ ನೋವು. ಆದರೆ ಇಲ್ಲಿ ನನಗನ್ಸಿದ್ದು ಆ ಮೌನ ಪ್ರತಿಭಟನೆಗಿಂತ ದೊಡ್ಡ ಪ್ರತಿಭಟನೆ ಇನ್ಯಾವುದೂ ಇಲ್ಲ ಅಂತ. ಆ ಮೌನವಾಗಿ ನಾವೇನು ಫೇಸ್ ಮಾಡ್ತೀವಲ್ಲ ಅದು ದೊಡ್ಡ ಹೊಡೆತ ಆ್ಯಕ್ಚುಲಿ ಅಂತ ನನಗನ್ನಿಸ್ತು. ಹಾಗಾಗಿ ಅದನ್ನು ನಾನು ಮಾಡಿದ್ದು. Congratulations. I would just say that women politics, when we talk about, is which they see, which others can't see, which they feel, which others can't feel. And it's almost there. It's everywhere. But sometimes the focus of things is on such a big level most of the time, but they are always on a very minute level. They see the things. So I think this film, as I already seen also before, and I really like the idea and how it is directed by you and acted by Akshita and all the other actors, and how it affects you, reaching to the tensed storytelling. It's really I was touched at that time also, and it was very effective. Thank you so much. ಥ್ಯಾಂಕ್ ಯು ಸವಿತಾ. ನಮ್ಮ ಗೌಡ್ತಿ ಅವ್ರು ಬಂದಿದ್ದಾರೆ, ಅವರ ಅನುಭವನ ಹೇಳ್ತಾರೆ. ನಾನು ಈಗಷ್ಟೇ ಬಂದೆ ಬೆಂಗಳೂರಿನಿಂದ. ಕಾರಲ್ಲಿ ಉದ್ದಕ್ಕೂ ನಿದ್ದೆ ಮಾಡ್ಕೊಂಡು ಈಗ ಇನ್ನು ಎಚ್ಚರಗೊಳ್ತಾ ಇದ್ದೀನಿ. ಚಂಪಾ ತುಂಬ ಸದಭಿರುಚಿಯ ಚಿತ್ರ ಮಾಡೋರು ಅಂತ ಎಲ್ಲರಿಗೂ ಗೊತ್ತಿದೆ. ನಮಗೆ ರಂಗಭೂಮಿಯ ಗೆಳತಿ, ಅವ್ರು ಕರೆದಿದ್ದಕ್ಕೆ ಮಾಡದೇ ಇರೋಕ್ಕಾಗಲ್ಲ ಅಂತ ಮಾಡಿದೆ ಅದನ್ನು. ಒಂದು ಚಿಕ್ಕ ರೋಲ್, ನಾನು PhD ಮಾಡ್ತಾಯಿದ್ದೆ. ನನಗೆ ನಮ್ಮ ಪಾಪ ನನ್ನ ಟೈಮಿಗೆ ನನ್ನ ಇದಕ್ಕೆ ದುಡ್ಡೂ ಕೊಟ್ಟಿದ್ದೀರಾ. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಬ್ಬಳು ಹೆಣ್ಮಗಳು ಒಂದು ಒಳ್ಳೆ ಸಿನಿಮಾನ ಮಾಡ್ತಾರೆ ಅಂತ ಅನ್ನೋದು ತುಂಬ ಸಂತೋಷದ ವಿಷಯ. ಅವರು ನಾಟಕನೂ ಡೈರೆಕ್ಟ್ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಮಗೇನಾಗುತ್ತೋ ಅದನ್ನು ಕೈ ಜೋಡಿಸ್ಬೇಕು ಅಂತ ಅನ್ನೋದು ಇಷ್ಟದ ವಿಷಯ ಅಷ್ಟೆ. ಮತ್ತು ಅಕ್ಷತಾ, ನಿಮಗೆಲ್ರಿಗೂ ಗೊತ್ತು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ. ನಾನು ಹೋಗಿದ್ದು ಫಸ್ಟ್ ದಿವಸನೇ ಅದೆಷ್ಟು ನೈಜವಾಗಿ ಅಭಿನಯಿಸಿದ್ಲು ಅಂತಂದರೆ ನನ್ನನ್ನೇ ಫೂಲ್ ಮಾಡಿದ್ಲು. ನಂದು ಆ ರೋಲ್ನಲ್ಲಿದ್ಲು, ಅದು ನನಗೆ ಗೊತ್ತಿಲ್ಲ. ನಾನು ಹೋದ ತಕ್ಷಣ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ ಅಂತ ಅಂದಿದ್ರು. ಅಲ್ಲಿ ಬಂದು ನೋಡ್ತಾ ಹಿಂಗೆ ನಿಂತಿದ್ಲು. ಯಾರು ಅಂತಂದರೆ ಇಲ್ಲ ಈ ಊರಿನವಳು ಅಂತ ಅಂದರು. ನೋಡ್ತಾನೇ ಇದ್ಲು. ಯಾಕೆ ಯಾರೋ ನನ್ನಂಥವಳನ್ನ ಯಾರನ್ನೋ ನೀನು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅಂತಂದರೆ ಸುಮ್ಮನೆ ಹಿಂಗೆ ನೋಡಿ ಪುಸ್ಕನ್ಬಿಟ್ಟು ನನ್ನ ಪರ್ಸ್ ಎತ್ಕೊಂಡು ಓಡೋಗ್ಬಿಟ್ಲು. ನಾನು ನೋಡೆ ಯಾರೋ ಈ ಊರವಳು ಅನಿಸುತ್ತೆ, ನನ್ನ ಪರ್ಸ್ ಎತ್ಕೊಂಡು ಹೊಟ್ಟೋಗ್ಬಿಟ್ಲು. ಅದೇನು ಪರ್ಸಲ್ಲಿ ನನ್ನ ಬಳೆಗಳಿತ್ತು ನೆಕ್ಸ್ಟ್ ಇದಕ್ಕೆ ಹಾಕ್ಕೊಳ್ಳೋದಕ್ಕೆ ಅಂತ ಅಂದಾಗ ಆಮೇಲೆ ಬಂದು ಮೆಲ್ಲಿಗೆ ಪೆದ್ದಾಗಿ ಮೇಡಮ್ ನಾನೇ ಅಕ್ಷತಾ ಅಂತ ಅಂದಿದ್ಲು. ಒಳ್ಳೆಯ ಅನುಭವ. ಅಲ್ಲಿ ಹೋಗಿ ಆ ಅರ್ಧ ರಾತ್ರಿನಲ್ಲಿ ತಣ್ಣಗಾಗಿರೋ ಕೋಳಿ ಹೆಸರನ್ನ ಬಿಸಿ ಹೆಸರು ಅಂತ ಬಡಿಸಿದ್ದು. ಮತ್ತು ಆಲ್ ದ ಬೆಸ್ಟ್ ಫಾರ್ ಚಂಪಾ ಆ್ಯಂಡ್ ಅಕ್ಷತಾ. ದೇ ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಐ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ಟು ಸಪೋರ್ಟ್ ದೆಮ್. ನಾನು ಅದರಲ್ಲೊಬ್ಳು. ಥ್ಯಾಂಕ್ ಯು. ಮ್ಯಾಮ್ ನಮಸ್ತೆ. ಆಗಲೇ ಅಲ್ಲಿ ಸರ್ ಹೇಳ್ದಂಗೆ ಈ ಮೂವಿ ಹೇಗಿತ್ತು ಅಂತಂತಂದರೆ ಫುಲ್ ಟೈಟ್ ಪ್ಯಾಕೇಜ್ ಥರನೇ ಇತ್ತು. ಎಲ್ಲೋ ನಮಗೊಂದು ಕಡೆ ಈ ಎಮೋಷನ್ ಏನೋ ಸ್ವಲ್ಪ ಬೇಕಿತ್ತು ಅಥವಾ ಇಲ್ಲೊಂದು ಎಮೋಷನ್ ಸ್ವಲ್ಪ ಕಮ್ಮಿ ಆಯಿತು ಅನ್ನೋ ಥರ ಫೀಲೇ ಇರಲಿಲ್ಲ. ಆ್ಯಂಡ್ ಅಕ್ಷತಾ ಅಕ್ಕನ ಆ್ಯಕ್ಟಿಂಗ್ ನೋಡ್ತಿರ್ಬೇಕಾದ್ರೆ ಇಡೀ ಸಿನಿಮಾದಲ್ಲಿ ಅವ್ರು ಫಸ್ಟಿಂದ ಲಾಸ್ಟ್ ಗಂಟೆ ಇದ್ದಾರೆ, ಬಟ್ ಕೊನೆ 20 ನಿಮಿಷ ಅವ್ರು ಕಾಣಲ್ಲ.
ಬಟ್ ಅದು ಹೇಗೆ ಅನ್ನಿಸ್ತಿತ್ತು ಅಂತಂದರೆ ಅವ್ರು ಕಾಣ್ತಿಲ್ಲ ಅವ್ರ ಮಗಳು ತಳಮಳ ಅಥವಾ ಇನ್ನೊಬ್ರು ಹುಡ್ಕಕ್ಕೆ ಬರ್ತಿದ್ರು ಅಕ್ಷತಾಕ ಬರಲಿಲ್ಲ, ಏನು ಮಾಡ್ತಿದ್ದಾರೆ ಅಂತಲೂ ಅನ್ನಿಸ್ತಿತ್ತು. ಮತ್ತು ಅಲ್ಲಿ ಆ ಅಕ್ಕ ಹೇಳ್ದಂಗೆ ನಮ್ದು ಎಷ್ಟೊಂದು ಸ್ಟೀರಿಯೋ ಟೈಪ್ಸ್, ಅಂದರೆ ಮುಂದೆ ಹಿಂಗೆ ಆಗುತ್ತೆ, ಅವರು ಒಂದು ಸಾರು ಊಟದ ಬಡತನ ಆಸೆಗೋಸ್ಕರ ಹೋಗಿ ಇದು ಆಗ್ಬಿಡುತ್ತೆ ಅಂದ್ಕೊಂಡು ಹೋಗಿ ಅಲ್ಲಿ ಅದು ಆಗಲಿಲ್ಲ ಕೊನೆಯಲ್ಲಿ. ಆಮೇಲೆ ಇಡೀ ಈಗಿನ ಕಾಲದಲ್ಲಿ ಹೇಗಿರುತ್ತೆ ಅಂತಂದರೆ ಮೂವಿ ಎಷ್ಟೇ ಚೆನ್ನಾಗಿದ್ರು ಒಂದು 2 ನಿಮಿಷ ಆಗಲಿ 5 ನಿಮಿಷ ಆಗಲಿ ನಾವು ಓಡಿಸ್ತೀವಿ, ಇಲ್ಲ ಪಾಸ್ ತೊಗೋತೀವಿ, ಸೀನ್ ಮಿಸ್ ಆದರೂ ಮೂವ್ ಆನ್ ಆಗಿಬಿಡ್ತೀವಿ. ಈ ಮೂವಿನ ನಾನು ನೆನ್ನೆ ಕುತ್ಕೊಂಡು 1 hour ಫುಲ್ ನೋಡ್ತಿದ್ದೀನಿ, ನನ್ನ ಕಣ್ಣು ತುಟುಕ್ ಮೂವ್ ಮಾಡ್ತಿಲ್ಲ, ಯಾರಾದರೂ ನಗಾಡಿದ್ರೆ ಅವ್ರನ್ನ ನೋಡ್ತಿಲ್ಲ, ಒಬ್ಬರು ಫುಲ್ ಸೈಲೆನ್ಸ್ ಆಗಿದ್ರೆ ಯಾರು ಹಿಂಗೆ ಗಮನಿಸ್ತಿದ್ದಾರೆ ಅಂತ ಗಮನಿಸ್ತಿಲ್ಲ, ಇಡೀ ನನ್ನ ಕಣ್ಣು ಸ್ಕ್ರೀನಲ್ಲೇ ಇದೆ. ಆಮೇಲೆ ಇನ್ನೊಂದೇನು ಇಷ್ಟ ಆಯಿತು ಅಂತಂದರೆ ಗೊತ್ತಿಲ್ಲ ಅದೇನಕ್ಕೆ ನನಗಷ್ಟು ಕನೆಕ್ಟ್ ಆಯಿತು ಅಂತಂತ ನೀವು ಹೇಳಿದ್ರೆ, ಇದು ಫುಲ್ ಮೂವಿ ಶೂಟ್ ಆಗಿರೋದು ಬನ್ನೂರು ಮತ್ತು ನರಸೀಪುರದ ಅಕ್ಕಪಕ್ಕ, ಆ್ಯಂಡ್ ನಾನು ನರಸೀಪುರದವಳೆ. ದಿನ ಖುಷಿ ಆಯಿತು ಮ್ಯಾಮ್, ಅಂದರೆ ತುಂಬ ಚೆನ್ನಾಗಿ ಬಂತು ನಿಮ್ಮದಾಗಲಿ ಅಕ್ಷತಾಕ ಆಗಲಿ, ಇಡೀ ಮೂವಿ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಯಾವುದೇ ಮೂವಿ ಚೆನ್ನಾಗಿರೋದು ನೋಡಿದ್ರು ಮತ್ತೆ ಅದನ್ನ ನೋಡಿದ್ರೆ ಫಸ್ಟ್ ಎಮೋಷನ್ ಲಾಸ್ ಆಗುತ್ತೆ ಅಂತ ಅಷ್ಟು ನೋಡಲ್ಲ. ಬಟ್ ಈ ಮೂವಿನ ಮತ್ತೆ ನಾನು ನೋಡ್ತೀನಿ, ಮತ್ತೆ ಅದನ್ನೆಲ್ಲ ಇದು ಮಾಡ್ತೀನಿ ಅನ್ನೋ ಫೀಲ್ ಇದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಮೇಡಮ್, ನಾನು ಶ್ರೀನಿವಾಸ್ ಅಂತ. ನಿಮ್ಮ 2 ಸಿನಿಮಾ ನೋಡಿದ್ದೀನಿ, ನನಗೆ ಇಷ್ಟ ಆಗಿದೆ. ನನಗೆ ಟೆಕ್ನಿಕಲ್ಲಾಗಿ 1-2 ಕ್ವಶನ್ಸ್ ಇದೆ. ಅಂದರೆ ನಿಮ್ಮ ಥಾಟ್ ಪ್ರೋಸೆಸ್ ಏನಿತ್ತು ಅದ್ರ ಹಿಂದೆ ಅನ್ನೋದು. ಒಂದು, ಕೋಳಿ ಹೆಸರಲ್ಲಿ ಮ್ಯೂಸಿಕ್ನ ಚಾಯ್ಸ್ ಹೇಗಿತ್ತು ಅಂತ. ಆಮೇಲೆ ಲೈಟಿಂಗ್ನ ಚಾಯ್ಸು ಹೆಂಗೆ ಡಿಸೈನ್ ಮಾಡಿದ್ರಿ ಅನ್ನೋದೊಂದು. ಆಮೇಲೆ ನನಗೆ ಸ್ಟಾರ್ಟಿಂಗ್ ಕೋಳಿ ಹೆಸರು ಶುರುವಾದಾಗ ಒಂದಷ್ಟು ವಿಜುವಲ್ಸಲ್ಲಿ ನೀವು ಸ್ಲೋ ಮೋಷನ್ ಯೂಸ್ ಮಾಡಿದ್ದೀರಾ, ಒಂದು ಕೋಳಿ ಹಿಡ್ಕೊಳಕ್ಕೆ ಹೋಗೋವಾಗಲಿ ಅಥವಾ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಹ ಏನೋ ಆಗುತ್ತೆ ಅನ್ನೋ ಥರ ವಿಜುವಲ್ಲು ಅದೇ ಹೇಳ್ತಿದೆ, ಮ್ಯೂಸಿಕ್ಕು ಅದೇ ಹೇಳ್ತಿದೆ, ಮತ್ತು ಸ್ಲೋ ಮೋಷನ್ ಆಗಿ 3 ಒಂದೇ ಥರ ಇತ್ತು. ಅಂದರೆ ನಿಮ್ಮ ಚಾಯ್ಸು ಅಥವಾ ಅದು ಹೆಂಗೆ ಆಯಿತು ಅನ್ನೋದೊಂದು ಕ್ವಶನ್ ಮೇಡಮ್. ನಾರ್ಮಲಿ ಈ ಥರ ಕಲಾತ್ಮಕ ಸಿನಿಮಾ ಮಾಡುವಾಗ ಮ್ಯೂಸಿಕ್ ಅನ್ನೋದು ನಮಗೆ ಒಂದು ದೊಡ್ಡ ಚಾಲೆಂಜ್. ಅದು ಆ್ಯಕ್ಚುಲಿ ಕಮರ್ಷಿಯಲ್ ಸಿನಿಮಾ ಮಾಡುವಾಗ ಸಮಸ್ಯೆನೇ ಇರಲ್ಲ, ಲಿಬರ್ಟಿ ಕೊಟ್ಬಿಟ್ಟಿರ್ತೀವಿ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ, ಆರಾಮಾಗಿ ಮಾಡ್ತಾರೆ. ಆದರೆ ಇಲ್ಲಿ ಎಷ್ಟು ಚಾಲೆಂಜ್ ಅಂದರೆ ಕೆಲವು ಮ್ಯೂಸಿಕ್ಕೇ ಬೇಡ ಅನ್ಕೋತೀವಿ, ಬಟ್ ಎಲ್ಲೋ ಒಂದು ಸಣ್ಣ ಬೇಕು ಅನಿಸುತ್ತೆ. ಅದು ಯಾವುದು ಬೇಕು ಬೇಡಗಳ ಮಧ್ಯೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ನಾವು ರೆಗ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ನ ಯೂಸ್ ಮಾಡಲಿಲ್ಲ 2 ಸಿನಿಮಾಗೂ ಕೂಡ. ಬ್ಯಾಕ್ಗ್ರೌಂಡ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ನಾವೇನು ಕರಿತೀವಿ, ಇದಕ್ಕೆ ನಾವು ರೆಗ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ನ ನಾವು ಬಳಸಿಲ್ಲ. ಬರೀ ಅವರು ಏನು ಹೇಳ್ತೀವಿ ಕೀಬೋರ್ಡ್ ಪ್ಲೇಯರ್ ಅಷ್ಟೇ ಅವರು. ಸೊ ಅವರಿಗೆ ನಾವು ಸೀನನ್ನು ಎಕ್ಸ್ಪ್ಲೇನ್ ಮಾಡಿ ಏನು ಬೇಕು ಆ ಕಡೆ ನಾವು ಬಳಸೋದ್ರಿಂದ ನೀವು ಹೆಚ್ಚು ತೀರಾ ವೆಸ್ಟರ್ನೈಸ್ ಮಾಡದೆ ನಮ್ಮ ಈ ಪ್ರಾದೇಶಿಕತೆಗೆ ಹತ್ತಿರ ಆಗುವಂಥ ಮ್ಯೂಸಿಕ್ನ ಬಳಸ್ಕೊಂಡು ಏನು ಮಾಡ್ಬೋದು, ಆದಷ್ಟು ರಿದಮ್ಮು ಅಂದರೆ ನಮ್ಮ ಈ ತಾಳವಾದ್ಯಗಳಲ್ಲಿ ಬಳಸ್ಬೋದು, ಈ ಥರದ್ದು ನಾನು ಹೇಳ್ತಾ ಅವ್ರು ಕೊಡ್ತಾಯಿದ್ರು. ಬಟ್ ಯಾವತ್ತೂ ಅಷ್ಟೇ, ಅಮ್ಮಚ್ಚಿಲೂ ಅಷ್ಟೇ, ಇದರಲ್ಲೂ ಅಷ್ಟೇ, ಅವ್ರು 100 ಕೊಟ್ಟರೆ ನಾವು ಬಳಸ್ತಿದ್ದು ಬರೀ 20% ಮಾತ್ರ, ಇನ್ನು 80ನ್ನು ಕಿತ್ತಾಕ್ಬಿಡ್ತಿದ್ವಿ. ಅವ್ರಿಗೆ ಆಶ್ಚರ್ಯ, ಶೋ ನೋಡೋಕ್ಕೆ ಬಂದಾಗ ಅವರಿಗೆ ಶಾಕ್ ಆಗ್ತಿತ್ತು. ಬಟ್ ಶೋ ನೋಡಿದ್ಮೇಲೆ ಅವ್ರಿಗನ್ಸು ಆ್ಯಕ್ಚುಲಿ ಏನು ಬೇಕು ನಂಗೆ ಈಗ ಗೊತ್ತಾಗ್ತಿದೆ ಮೇಡಮ್ ಅಂತ. ಸೊ ತುಂಬ ಚಾಲೆಂಜಿಂಗ್ ವರ್ಕ್ ಅದು. ಅದನ್ನು ತುಂಬ ಕಷ್ಟಪಟ್ಟು ನೀವು ನಂಬ್ತಿರೋರು ಒಂದೊಂದು ಸೀನನ್ನು ಒಂದೊಂದು ರೀಲ್ನ ಕೂಡ ಅಲ್ಲೇ ಕೂತ್ಕೊಂಡು ಮಾಡಿಸೋದು ಮತ್ತು ಚೇಂಜ್ ಮಾಡೋದು, ಹಾಗೆ ತುಂಬ ಕಷ್ಟಪಟ್ಟು ಮಾಡಿದಂಥದ್ದು. ಕಲಾತ್ಮಕ ಸಿನಿಮಾಗೆ ಅದು ಮ್ಯೂಸಿಕ್ ಅನ್ನೋ ದೊಡ್ಡ ಚಾಲೆಂಜು. ಮತ್ತು ನೀವು ಹೇಳ್ದಂಗೆ ಲೈಟಿಂಗ್ ಕೂಡ ಈ ಅಮ್ಮಚ್ಚಿಗಿಂತ ಈ ಸಿನಿಮಾದ ದೊಡ್ಡ ಚಾಲೆಂಜ್ ಇತ್ತು. ಯಾಕಂದರೆ ಅರ್ಧ ಸಿನಿಮಾ ಆಗೋದೇ ರಾತ್ರಿ. ಹಾಗಾಗಿ ರಾತ್ರಿ ಎಂಥ ಚಾಲೆಂಜ್ ಅಂದರೆ ಆರ್ಟಿಸ್ಟ್ ಮುಖ ಕಾಣಬೇಕು, ಆದರೆ ಅದು ಕತ್ಲು ಅಂತ ಅನ್ನಿಸ್ಬೇಕು. ಹಾಗಾಗಿ ತುಂಬಾ ದೊಡ್ಡ ಚಾಲೆಂಜ್ ಇತ್ತು. ನಾವು ಲೈಟ್ಸ್ ನೋಡಿಬಿಟ್ರೆ ನಮ್ಮ ಶೂಟಿಂಗ್ ಲೈಟ್ಸ್ನ ಯಾರೋ ಅನ್ಕೋತಿದ್ರು ಏನು ದೊಡ್ಡ ಕಮರ್ಷಿಯಲ್ ಮಾಡಿದ ಸಿನಿಮಾ ಥರದ್ದು ಯೂನಿಟ್ಟು ಲೈಟ್ಸ್ ಎಲ್ಲ ಇತ್ತು ಅಂತ. ಅದ್ರ ನೆಸೆಸಿಟಿ ಇತ್ತು. ಹಾಗಾಗಿ ನಮಗೆ DOP ಕೂಡ ನಿಮಗೆಲ್ಲ ಕೇಳಿರಬೇಕು, ನವೀನ್ ಕುಮಾರ್ ಅಂತ ತುಂಬ ದೊಡ್ಡ DOP, ಅವರ ಅಸಿಸ್ಟೆಂಟ್ ಫ್ರಾನ್ಸಿಸ್ ರಾಜ್ಕುಮಾರ್, ಅವರ ಮೊದಲನೇ ಸಿನಿಮಾ ಇದು ಆ್ಯಸ್ ಅ DOP. ಸೊ ಅವರ ಜೊತೆಯಲ್ಲಿ ಒಂದು ಕೋಆರ್ಡಿನೇಷನಲ್ಲಿ ಮಾಡಿದಂಥದ್ದು. ಮೇಡಮ್, ನನಗನ್ಸಿದ್ದು ಇವರು ಒಂದು ಸಣ್ಣ ಕ್ಯಾರೆಕ್ಟರ್ ಅಂತ ಹೇಳಿದ್ರು, ಆದರೆ ಅದು ತುಂಬ ಬದಲಾವಣೆ ತಂದುಕೊಡುತ್ತೆ. ಮನೆಗೆ ಯಾಕೆ ಹಿರಿಯರು ಇರಬೇಕು ಅಂತ ಹೇಳೋದು ತುಂಬ ಇವತ್ತಿನ ಇದರಲ್ಲಿ ಬೆಂಗಳೂರಲ್ಲೆಲ್ಲ ವಯಸ್ಸಾದರೆ ಹಾಸ್ಟ್ಲಿಗೆ ಸೇರಿಸ್ಬಿಡ್ತಾರೆ, ಇನ್ನೆಲ್ಲೋ ಆಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಸರಿ, ಹಿಂಗಿರೋ ಟೈಮಲ್ಲಿ ಅವ್ರಿಗೆ ಯಾಕೆ ವಯಸ್ಸಾದವ್ರು ಇರಬೇಕು? ಅವ್ರಿಗೆ ಇಡೀ ಜೀವನದ ಕಷ್ಟ ಸುಖಗಳನ್ನ ನೋಡಿರ್ತಾರೆ. ಆ ಒಂದು ಹೆಣ್ಮಗುಗೆ ಅದು ಗೊತ್ತು, ಆ ಮನೇಲಿ ಏನೂ ಇಲ್ಲ, ಅವ್ರಿಗೆ ನಾನು ಕೊಟ್ಟರೆ ಊಟ ಅನ್ನೋದು. ಆಮೇಲೆ ಒಬ್ಬಳೇ ಹೋಗ್ತಾಳೆ, ತಡಿ ಅವ್ರಿಗೆ ಒಬ್ಬರನ್ನ ಜೊತೆ ಕಳ್ಸೋಣ ಅಂತ ಒಂದು ಇರುತ್ತಲ್ಲ, ಆ ಕಾಳಜಿ, ಆ ವಯಸ್ಸಾದವರು, ಅದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಇರಬೇಕು ಮನೇಲಿ ವಯಸ್ಸಾದವ್ರನ್ನ ಆ ಥರ ಸೇರಿಸ್ಬಾರ್ದು ಆಶ್ರಮಕ್ಕೆ ಅಂತ ನಂಗೆ ತುಂಬ ಇಷ್ಟ ಆಯ್ತದು. ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ತುಂಬ ಕಾಡ್ತು ನನಗೆ ಅದು. ಇಲ್ಲ, ಬೇರೆ ಒಂದು ಸಂವಾದದಲ್ಲೂ ಹೇಳಿದ್ರು ಸರಸ್ವತಿ, ಇದನ್ನು ಯಾರೋ ಬೇರೆ ಎಲ್ಲಿಂತ ನಂಗೆ ನೆನಪಾಗ್ತಿಲ್ಲ, ಆ ಕ್ಯಾರೆಕ್ಟರ್ನ ಮೆನ್ಷನ್ ಮಾಡಿದ್ರು. ಅಂದರೆ
ಇಡೀ ಸಿನಿಮಾ ಆಗಿರ್ಬೋದು, ನಾಟಕ ಯಾವುದೇ ಆಗಿರ್ಬೋದು, ಹೆಣ್ಣಾಗಲಿ ಗಂಡಾಗಲಿ ಎರಡೂ ಥರದ್ದು ಇರ್ತಾರೆ. ಇಲ್ಲಿ ಅದೇ ಅತ್ತೆ ಮಗನ ವಹಿಸ್ಕೊಂಡು ಬರುವಂಥ ಅತ್ತೆನೇ ಹುಚ್ಚೀರಿಗೆ ನೆಗೆಟಿವ್ ಆಗಿ ಕಂಡ್ರೆ, ಅದೇ ಗೌಡ್ರ ಮನೆಯಲ್ಲಿ ಅತ್ತೆನೇ ಚೂಸ್ ಮಾಡ್ತಿರ್ತಾಳೆ, ಹುಚ್ಚೀರಿ ಅತ್ತೆ ಕಾಣಿಸ್ತಾರ ಅಂತಲೇ ಅವಳು ಬಚ್ಚಿಟ್ಕೊಳ್ತಾ ಇರೋದು. ಯಾಕಂದರೆ ಅತ್ತೆ ಬಂದರೆ ಕೊಡ್ತಾರೆ, ಸೊಸೆ ಕೊಡಲ್ಲ ಅಂತ ಹೇಳಿ. ಸೊ ಆ ಥರದ ಅತ್ತೆಯರು ಇರ್ತಾರೆ, ಈ ಥರದ ಅತ್ತೆಯರು. ಒಂದು ಕ್ಯಾರೆಕ್ಟರ್ ಮೇಲೆ ಎರಡು ನಾಣ್ಯಗಳು, ಎರಡು ಮುಖಗಳು ಇದ್ದೇ ಇರುತ್ತೆ. ಹಾಗಾಗಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಬಟ್ ಅದನ್ನು ಯಾವುದೋ 2-3 ಸಂವಾದಗಳಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಇದನ್ನು. ನಾನು ಯಾಕೆ ಸರಸ್ವತಿನೇ ಚೂಸ್ ಮಾಡಿದೆ ಅಂದರೆ, ನನ್ನ ಅದೇ ಹೇಳಿದ್ರು ಅವ್ರು, ಆ್ಯಕ್ಚುಲಿ PhD ಮಾಡ್ತಾಯಿದ್ದೆ, ನಂಗೆ ಆಗಲ್ಲ ಚಂಪ, ಡೇಟ್ಸ್ ಕಷ್ಟ ಆಗುತ್ತೆ. ನಾನು ಅಂದೆ ಏನಾರು ಆಗಲಿ ನಿಮ್ಮ ಡೇಟಿಗೆ ನಾನು ಅದನ್ನು ಇಟ್ಕೋತೀನಿ, ಬಟ್ ನೀವೇ ಬೇಕು ಅಂತ ಚೂಸ್ ಮಾಡಿದಂಥದ್ದು. ನಾನು ಅದೊಂದು ವಿಷಯದಲ್ಲಿ, ನಾಟಕ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನನ್ನ ಪ್ರಕಾರ ನಾನು ಕಥೆ ಏನು ಮಾಡ್ತೀನಿ, ಇದು ಕಂಪೋಸಿಷನ್ಸ್ ಏನು ಮಾಡ್ತೀವಿ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರಕಾರ ನಟರನ್ನ ನಾವೇನು ಚೂಸ್ ಮಾಡ್ತೀವಲ್ಲ, ಆ ನಟರನ್ನ ಚೂಸ್ ಮಾಡೋದೇ ಇಡೀ ಒಂದು ಕೃತಿ ಗೆಲ್ಲಲಿಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಲ್ಲ. ಹಾಗಾಗಿ ನನಗೆ ನೀವೆಲ್ಲ ಸಿಕ್ಕಿದ್ದು ನನ್ನ ಭಾಗ್ಯ ಅನ್ಕೋತೀನಿ. ಧನ್ಯವಾದಗಳು. ಒಂದು ಪ್ರಶ್ನೆ, ಈ ನಾವೆಲ್ ಅಡಾಪ್ಷನ್ನು ಮತ್ತು ಈ ಸ್ಟೋರಿ ಅಡಾಪ್ಷನ್ ಇದೆಯಲ್ಲ, 3 ಪೇಜಿಂದು ಅಂತ ಹೇಳಿದ್ರಿ, ಮತ್ತು ಅದನ್ನು 2 ಅವರ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರಿ. ಅದರಲ್ಲಿ ಮತ್ತೆ ನಿಮ್ಮ ಅದನ್ನು ಸ್ಕ್ರಿಪ್ಟ್ ರೈಟಿಂಗ್ ಮತ್ತು ಸ್ಕ್ರೀನ್ ಪ್ಲೇ ರೈಟಿಂಗಲ್ಲಿ ನೀವು ಯಾವ್ಯಾವ ಥರ ಚಾಲೆಂಜಸ್ ಫೇಸ್ ಮಾಡಿದ್ರಿ, ಮತ್ತು ಅದಕ್ಕೆ ನಿಮ್ಮ ಅನುಭವ ಸಾಕಾಯ್ತಾ, ಮತ್ತು ರಿಸರ್ಚ್ ಎಲ್ಲ ಮಾಡೋದಕ್ಕೆ ಬೇಕಾಯ್ತಾ? ಅಮ್ಮಚ್ಚಿ ಟೈಮಲ್ಲಿ ನನಗೆ ಏನು ಚಾಲೆಂಜ್ ಇತ್ತು ಅಂದರೆ, ಕಡಿಮೆ ಮಾಡೋದು ಹೇಗೆ ಅಂತ. ಯಾಕಂದರೆ 3 ಕತೆ ತೊಗೊಂಡಿದ್ದೆ, ಸಿಕ್ಕಾಪಟ್ಟೆ ವಾಸ್ಟ್ ಇತ್ತು, ಅದರಲ್ಲಿ ತುಂಬ ಸಾಧ್ಯತೆಗಳಿತ್ತು. ಅದನ್ನು ಕಡಿಮೆ ಮಾಡೋದು ಹೇಗೆ ಅಂತ ಆಲ್ಮೋಸ್ಟ್ ಅರ್ಧ ಗಂಟೆ 3/4 ಗಂಟೆ ಅಷ್ಟು ಎಡಿಟ್ ಮಾಡಿ ಮನೇಲಿ ಇಟ್ಟಿದ್ದೀವಿ ಅದನ್ನು ಅಮ್ಮಚ್ಚಿನಲ್ಲಿ. ಆದರೆ ಇಲ್ಲಿ ನಂಗೆ ಚಾಲೆಂಜ್ ಇದ್ದಿದ್ದು ತುಂಬ ಕಡಿಮೆ, ಅದನ್ನು 1.5 ಗಂಟೆಗೆ ಹೇಗೆ ವಿಸ್ತರಿಸೋದು ಅಂತ. ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಹುಚ್ಚೀರಿಯ ಕಥೆಯನ್ನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಕ್ಕಿಂತ ಮುಂಚೆನೇ, ಸಿನಿಮಾ ಆಗಲಿ ಬಿಡಲಿ, ಹುಚ್ಚೀರಿಯ ಕಥೆನ ಚಿಕ್ಕಣ್ಣ ಅವರು ಏನು ಬಿಂಬಿಸಿದ್ದಾರೆ, ಅದರಲ್ಲಿ ನೀವು ಕತೆ ಓದಿದ್ರೆ ಗೊತ್ತಾಗುತ್ತೆ. ಓದಿಲ್ದೇ ಇರೋರು ಓದ್ಬೋದು ನೀವು. ಕಥಾಚಿ ಕಥಾರಂಗ ಅನ್ನೋ ಕಥಾ ಸಂಕಲನದಲ್ಲಿ ಆ ಕತೆ ಇದೆ. ಅದರಲ್ಲಿ ಚಿಕ್ಕಣ್ಣ ಸರ್ ಮಾಡಿರೋದು ಏನಂದರೆ, ಒಂದು ಹುಚ್ಚೀರಿ ಅವಳಿಗೆ ಬಡತನ, ಅತ್ಯಂತ ಬಡತನ, ತಿನ್ನುವಂಥ ಆಸೆ, ಮತ್ತು ಅವಳು ಸುಳ್ಳು ಹೇಳ್ಕೊಂಡು ಒಂಥರ ಬಿಂದಾಸಾಗಿರುವಂಥ ಒಂದು ಕ್ಯಾರೆಕ್ಟರ್ನ ಅವ್ರು ಮಾಡಿದರು ಅವರ ದೃಷ್ಟಿಕೋನದಲ್ಲಿ, ಕತೆಗಾರರ ದೃಷ್ಟಿಕೋನ. ಬಟ್ ನಾನೊಂದು ಹೆಣ್ಣಾಗಿ ಆ 30 ವರ್ಷಗಳಿಂದ ನನಗೆ ಕಾಡ್ತಿದ್ದದ್ದು ಹುಚ್ಚೀರಿ ನಿಮ್ಗೆಲ್ರಿಗೂ ಯಾವ್ದು ರೀತಿ ಅರ್ಥೈಸ್ಕೊಂಡ್ರೂ ಗೊತ್ತಿಲ್ಲ. ನನಗೆ ಹೇಗೆ ಕಾಣಿಸ್ತಿದ್ಲು ಅಂತ ಹೇಳಿದರೆ, ಅವರು ಗ್ರಾಮೀಣ ಮಹಿಳೆಯನ್ನು ರೆಪ್ರೆಸೆಂಟ್ ಮಾಡಿದರೂ ಕೂಡ ಹುಚ್ಚೀರಿ ಇವತ್ತು ನಾವು ITBT ಆಗಿರ್ಬೋದು, ಸ್ಕೂಲ್ ಟೀಚರ್ ಆಗಿರ್ಬೋದು, ಯಾರೆಲ್ಲ ವರ್ಕಿಂಗ್ ವಿಮೆನ್ ಯಾರಿದ್ದಾರೆ ಪ್ರತಿಯೊಬ್ಬರೂ ಹುಚ್ಚೀರಿ ರೆಪ್ರೆಸೆಂಟ್ ಮಾಡ್ತಿದ್ದಾಳೆ. ಯಾಕೆಂದರೆ ಮನೆಯಲ್ಲಿನೂ ಅವಳು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು, ಈಕ್ವಲಿ ಹೊರಗಡೆನೂ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡ ಮೇಲೂ ಕೂಡ ಎಲ್ಲೂ ರೆಕಗ್ನಿಷನ್ ಸಿಗ್ತಿರಲ್ಲ, ಅಕ್ನಾಲೆಜ್ಮೆಂಟ್ ಸಿಗ್ತಿರಲ್ಲ ಅವಳಿಗೆ. ಇದು ಕೇವಲ ಹುಚ್ಚೀರಿಗಿಂತ ಜಾಸ್ತಿ ನಾವು ಇಲ್ಲಿ ಮಾಡರ್ನ್ ಲೈಫಲ್ಲಿ ನಾವು ಹೆಣ್ಮಕ್ಳು ಅನುಭವಿಸ್ತಿಲ್ವಾ? ಸೊ ನನಗೆ ಅದು ತುಂಬ ಅನ್ನಿಸ್ತಾ ಇತ್ತು. ಸೊ ನಾನು ಕಥೆನ ನಾವೆಲ್ನ ಅಡಾಪ್ಟ್ ಮಾಡ್ಕೊಳ್ಳುವಾಗ ಈ ದೃಷ್ಟಿಕೋನದಲ್ಲಿ ನೋಡ್ಬೋದು ಅಂತ ಹೇಳಿ ಹುಚ್ಚೀರಿನ ಆ ರೀತಿ ಬೆಳೆಸ್ತಾ ಹೋದೆ. ಅಲ್ಲಿ ಗೆಂಡೆಕಾಳ ಎಲ್ಲ ಕ್ಯಾರೆಕ್ಟರ್ ಇಲ್ಲ, ಸುಮ್ಮನೆ ಹೆಸರು ಬರ್ತಾ ಹೋಗುತ್ತೆ, ಗೆಂಡೆಕಾಳ ಅಲ್ಲೆಲ್ಲ ಕೋಳಿ ಕೊಯ್ತಿದ್ದು ಅಷ್ಟೇ. ಆದರೆ ಅವನನ್ನು ಮತ್ತು ಪ್ರತಿಯೊಂದು ಹುಚ್ಚೀರಿ ಗಂಡನ ಕ್ಯಾರೆಕ್ಟರ್ ಇಲ್ಲ ಅದರಲ್ಲಿ. ಎಲ್ಲವನ್ನೂ ಕ್ಯಾರೆಕ್ಟರ್ನ ನನ್ನ ಒಂದು ಹೆಣ್ಣಿನ ದೃಷ್ಟಿಕೋನದಲ್ಲಿ ಮಾಡಿ ಅಡಾಪ್ಟ್ ಮಾಡಿದ್ದು. ರಿಸರ್ಚ್ ಅಂತ ಆ ಥರ ದೊಡ್ಡ ರಿಸರ್ಚ್ ನಾನೇನೂ ಮಾಡಲಿಲ್ಲ, ನಾನು ಕಥೆಯಾಗಿ ಬೆಳೆಸ್ತಾ ಹೋದೆ ಅಷ್ಟೇ. ಹಾಗಾಗಿ ರೂಪ್ಕೊಂಡಿದ್ದದು. ಸೊ ಇಲ್ಲಿ ಇರುವ ವೇದಿಕೆಯಲ್ಲಿರುವ 3 ಜನ ಸ್ತ್ರೀಯರು ಸಹ ಅವರು ನಿರ್ದಿಷ್ಟವಾದ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗದೇ ಇರುವ ಬಹುಮುಖಿ ವ್ಯಕ್ತಿತ್ವದವರು. ಬೇರೆ 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 ಕ್ಷೇತ್ರದಲ್ಲಿಯೂ ಸಹ ತುಂಬ ಗಣನೀಯವಾದ ಕೆಲಸವನ್ನು ಮಾಡ್ತಾ ಇರೋರು. ಅವರು 3 ಜನರಿಗೂ ಮತ್ತು ನಿನ್ನೆ ಆಕಸ್ಮಿಕವಾಗಿ ನಾವು ಸಿನಿಮಾವನ್ನು ತೋರಿಸಿ ಅಂತ ಕೇಳಿದಾಗ ಬಹಳ ಪ್ರೀತಿಯಿಂದ ಸಿನಿಮಾವನ್ನು ತೋರಿಸೋದು ಒಪ್ಪಿಕೊಂಡಂಥ ಚಂಪಾ ಶೆಟ್ಟಿ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು.